ದೇವರು ಮಹತ್ತರವಾಗಿರ್ತಕ್ಕಂಥ ಈ ಅವಕಾಶವನ್ನು ನಮಗೆ ಕೊಟ್ಟಿದ್ದಾನೆ ಪ್ರಿಯರು. ಎಂಥ ಅವಕಾಶ ಅಂದರೆ, ಬೇರೆಯವರಿಗೆ ಕೊಟ್ಟರು, ಬೇರೆಯವರಿಗೆ ಕೊಟ್ಟು ಅವ್ರು ಏನು ಮಾಡಿಲ್ಲ, ಉಪಯೋಗ ಮಾಡಿಲ್ಲ. ಆದರೆ ಇವತ್ತು ನಮಗೆ ದೇವರು ಕರೆದಿದ್ದಾನೆ. ಯಾವ ಪ್ರಕಾರ ಅಂದರೆ, ಪ್ರಿಯವಾದವರೇ, ಪಾಪದಿಂದ ಬಿಡಿಸಿ ನೀತಿಯಿಂದ ಲೋಕದಲ್ಲಿ ಬದುಕುವುದಕ್ಕಾಗಿ ಏನು ಮಾಡಿದ್ದಾನೆ, ಕರೆದಿದ್ದಾನೆ ಪ್ರಿಯರೇ. ದೇವರ ಮಕ್ಕಳು ದೇವರು ಯಾವಾಗಲೂ ಕೆಲಸ ಮಾಡ್ತಾರೆ. ಉದಯ ಕಾಲದಲ್ಲಿ ಕೆಲಸ ಮಾಡ್ತಾರೆ, ರಾತ್ರಿ ಕೆಲಸ ಮಾಡ್ತಾರೆ, ಹಗಲು ಎಲ್ಲ ಕೆಲಸ ಮಾಡ್ತಾರೆ. ಆದರೆ ನಾವು ಆತನ ಮಕ್ಕಳಾಗಿರುವಂಥ ನಮಗೆ ಹಗಲು ಕೆಲಸ ಮಾಡ್ರಿ, ರಾತ್ರಿ ನೀವು ನಿದ್ದೆ ಮಾಡ್ರಿ ಅಂತ ಹೇಳಿದ್ದಾನೆ. ಕೆಲವರು ಹಗಲು ಕೂಡ ನಿದ್ದೆ ಮಾಡ್ತಾರೆ ಪ್ರಿಯರು. ಹಗಲು ಕೆಲಸ ಮಾಡಬೇಕು, ನಿದ್ದೆ ಮಾಡಬಾರ್ದು. ಹಗಲು ನಿದ್ದೆ ಮಾಡಿದರೆ, ರಾತ್ರಿ ನಿದ್ದೆ ಮಾಡಿದರೆ ಶಾಶ್ವತವಾಗಿ ನಿದ್ದೆ ಮಾಡತಕ್ಕಂಥ ರೋಗಗಳು ಬರ್ತವೆ. ಹಗಲು ಸೂರ್ಯನ ರೆಸ್ಟ್ ತಗೊತಾನೆ ಇಲ್ಲ, ನಮ್ಮ ಒಂದು ಲೆಕ್ಕಕ್ಕೆ ತಗೊತಾನೆ ಇಲ್ಲ. ಮತ್ತು ನಾವೇನು ಮಾಡಬೇಕು, ರಾತ್ರಿ ರೆಸ್ಟ್ ತಗೋಬೇಕು, ಹಗಲು ತಗೋಬಾರ್ದು. ಏನು ಕೆಲಸ ಇಲ್ಲ, ಮೊಣಕಾಲವರು ಪ್ರಾರ್ಥನೆ ಮಾಡಿ, ಪ್ರಾಯದಾಗಿದ್ದಾಗ ಮುದುಕರು ಮಾಡಿದಂಗೆ ಮಾಡಬಾರ್ದು. ವಯಸ್ಸಿದ್ದಾಗ ಏನು ಮಾಡಬೇಕು, ಹೆಂಗಿರ್ಬೇಕು, ಲವಲವಿಕೆಯಿಂದ ಇರಬೇಕು. ಮೋಶೆ ಅವರು ಪ್ರಿಯವಾದವರೇ 80 ವರ್ಷಗಳಲ್ಲಿ ಕೂಡ ಅವರ ಕಣ್ಣುಗಳು ಚೆನ್ನಾಗಿ ಕಾಣ್ತಿದ್ದಂತೆ. ಸೋಮರತನದಿಂದ ಯಾವ ವ್ಯಕ್ತಿಗೂ ಇರಬಾರ್ದಂತ ದೇವರು ಇಷ್ಟಪಡ್ತಾನೆ ಪ್ರಿಯರೇ. ಹಲ್ಲೆಲೂಯ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೆನ್. ಮುಖ್ಯವಾಗಿ ಮನೆಯಲ್ಲಿ, ಕುಟುಂಬದಲ್ಲಿ ಪಾತ್ರ ಯಾರ್ದು ಗೊತ್ತಾ? ಮೊದಲನೇ ಪಾತ್ರ ಯಾರ್ದ್ರಿ? ಗಂಡಂದ ಹೆಂಡತಿದ್ರಿ? ಹೆಂಡತಿದ್ರು. ಹನುಮಂತೇವರು ಹೇಳ್ತಾರೆ ಹೆಂಡತಿ ಪಾತ್ರ ಅಂತ. ಮನೆಯದು ಹೆಂಡತಿ ಪಾತ್ರ. ಕುಟುಂಬದಲ್ಲಿ ಮುಖ್ಯವಾದ ಪಾತ್ರ ಯಾರ್ದ್ರಿ? ಸ್ತ್ರೀ ಇದು. ಅವರು ಹೆಂಗಿರ್ಬೇಕು? ಸರಿ, ಸ್ತ್ರೀಗಾಗಿ ಪುರುಷನ ಸೃಷ್ಟಿ ಮಾಡಿದ ದೇವರು, ಪುರುಷನಿಗಾಗಿ ಸ್ತ್ರೀಯನ್ನು ಸೃಷ್ಟಿ ಮಾಡಿದ. ಸ್ತ್ರೀಗಾಗಿ ಪುರುಷನ ಸೃಷ್ಟಿ ಮಾಡ್ಯಾನ ದೇವರು. ಹೆಣ್ಮಕ್ಳಿಗಾಗಿ ಗಣಮಗನ ಸೃಷ್ಟಿ ಮಾಡಿದ, ಗಣಮಗನಿಗಾಗಿ ಹೆಣ್ಮಗನ ಸೃಷ್ಟಿ ಮಾಡಿದ. ಎಲ್ಲಿದ್ದೀರಿ? ಯಾರಿಗಾಗಿ? ಸ್ತ್ರೀಗಾಗಿ ಪುರುಷನ ಸೃಷ್ಟಿ ಮಾಡಿದ, ಪುರುಷನಿಗಾಗಿ ಸ್ತ್ರೀಯನ್ನು ಸೃಷ್ಟಿ ಮಾಡಿದ ದೇವರು. ವಾಕ್ಯ ಓದಿಲ್ಲ ನೀವು? ಹೇಳ್ರಿ, ಯಾರಾದ್ರೂ ಹೇಳಬಹುದು. ಸ್ತ್ರೀಗಾಗಿ ಪುರುಷನ ಸೃಷ್ಟಿ ಮಾಡಿದ ದೇವರು, ಪುರುಷನಿಗಾಗಿ ಸ್ತ್ರೀಯನ್ನು ಸೃಷ್ಟಿ ಮಾಡಿದ, ಉಂಟು ಮಾಡಿದ. ವಾಕ್ಯ ಓದಿರ? ಯಾರಿಗಾಗಿ ಸೃಷ್ಟಿ ಮಾಡಿದ ದೇವರು? ಆದಿಕಾಂಡ ತೆಗಿರಿ. ಹಲ್ಲೆಲೂಯ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಕು. ಆಮೆನ್. ಹಲ್ಲೆಲೂಯ. ಪುರುಷನಿಗಾಗಿ ಸ್ತ್ರೀಯನ್ನು ದೇವರು ಸೃಷ್ಟಿ ಮಾಡಿದ, ಸ್ತ್ರೀಗಾಗಿ ಪುರುಷನನ್ನು ದೇವರು ಸೃಷ್ಟಿ ಮಾಡಿದ. ಮೊದಲು ಉಂಟಾದವರು ಯಾರು? ಆದಮ್. ಹೌದಾ? ಆದಮ್ ರೀ. ಹಲ್ಲೆಲೂಯ. ಎರಡನೇ ಅಧ್ಯಾಯ 18ನೇ ವಚನ. ಮತ್ತು ಯೆಹೋವ ದೇವರು, ಮನುಷ್ಯನು ಒಂಟಿಗನಾಗಿರುವುದು ಒಳ್ಳೆಯದಲ್ಲ. ಮೊದಲು ದೇವರೇನು ಮಾಡಿದ್ದಾನೆ? ಆದಾಮನ ಉಂಟು ಮಾಡಿದ್ದಾನೆ, ನೆಲದ ಮಣ್ಣಿನಿಂದ ತೆಗೆದುಕೊಂಡು. 2ನೇ ಅಧ್ಯಾಯ 7ನೇ ವಚನದಲ್ಲಿ ನೋಡ್ರಿ. ಹೀಗಿರಲು ಯೆಹೋವ ದೇವರ ನೆಲದ ಮಣ್ಣಿನಿಂದ ಮನುಷ್ಯನನ್ನು ರೂಪಿಸಿ ಅವನ ಮೂಗಿನಲ್ಲಿ ಜೀವ ಶ್ವಾಸವನ್ನ ಊದಿದನು.
ಯಾರನ್ರಿ? ಆದಾಮನ. ಆದಾಮನ ಹೆಂಗೆ ಸೃಷ್ಟಿ ಮಾಡಿದ ದೇವರು? ತನ್ನ ಥರನೇ ಸೃಷ್ಟಿ ಮಾಡ್ಯಾನ. ಯಾರ ಥರ ರೀ? ತಾನು ಹೆಂಗಿದೇನೋ ಹಂಗೆ. ಪುರುಷ ದೇವರ ಪ್ರತಿರೂಪ, ಸ್ತ್ರೀ ದೇವರ ಪ್ರತಿರೂಪ ಅಲ್ಲ, ಸ್ತ್ರೀ ಪುರುಷನ ಪ್ರತಿರೂಪ ಅಂತ. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಿದೆ, ದೇವರಿಗೆ ಸ್ತೋತ್ರ ಉಂಟಾಗಿದೆ. ನೆಲದ ಮಣ್ಣಿನಿಂದ ಮನುಷ್ಯನ ರೂಪಿಸಿ ಅವನ ಮೂಗಿನಲ್ಲಿ ಜೀವಶ್ವಾಸವನ್ನು ಒಯ್ದಿದ್ದನು. ಆಗ ಮನುಷ್ಯನು ಬದುಕುವ ಪ್ರಾಣಿಯಾದನು. ಇದಲ್ಲದೆ ಯೆಹೋವ ದೇವರು ಮೂಡಣ ದಿಕ್ಕಿನಿಂದ ಏದೆನ್ ಸೀಮೆಯಲ್ಲಿ ಒಂದು ಉದ್ಯಾನವನವನ್ನು ಮಾಡಿ ತಾನು ರೂಪಿಸಿದ ಮನುಷ್ಯನನ್ನು ಅದರಲ್ಲಿ ಇರಿಸಿದನು. ಎದಕ್ಕಾಗಿ ಇರಿಸಿದ? ವ್ಯವಸಾಯ ಮಾಡೋದಕ್ಕಾಗಿ ಆ ತೋಟವನ್ನು ದೇವರು ಕೊಟ್ಟ. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ. ಆಮೇಲೆ ಉಂಟು ಮಾಡಿದ ಮೇಲೆ ಪ್ರಿಯವಾದವರೇ, ಅನೇಕ ತೋಟದಲ್ಲಿ ಅನೇಕ ಗಿಡಗಳನ್ನ, ಆಮೇಲೆ ಜೀವ ಜಂತುಗಳನ್ನ ಎಲ್ಲ ಉಂಟು ಮಾಡಿದ. ಆಮೇಲೆ ನೋಡ್ರಿ 18ನೇ ವಚನ ನೋಡೋಣ. ಮನುಷ್ಯನ ಒಂಟಿಗನಾಗಿರೋದು ಒಳ್ಳೆಯದಲ್ಲ, ಅವನಿಗೆ ಸರಿ ಬಿಡುವ ಸಹಕಾರಿಯನ್ನು ಉಂಟು ಮಾಡುವೆನೆಂದನು. ಆಗ ಆತನ ಎಲ್ಲ ಭೂಜಂತುಗಳನ್ನು, ಆಕಾಶದ ಪಕ್ಷಿಗಳನ್ನು ಮಣ್ಣಿನಿಂದ ನಿರ್ಮಿಸಿ ಇವುಗಳಿಗೆ ಆ ಮನುಷ್ಯನ ಏನೇನು ಹೆಸರಿಡುವನು ನೋಡೋಣ ಎಂದು ಅವನ ಬಳಿಗೆ ಬರಮಾಡಿದನು. ಮನುಷ್ಯನ ಒಂದೊಂದು ಪ್ರಾಣಿಗೆ ಯಾವ ಹೆಸರಿಟ್ಟನೋ ಅದೇ ಹೆಸರಾಯಿತು. ಅವಳು ಇಟ್ಟಿಲ್ಲ ಹೆಸರು. ಯಾರಿಟ್ಟಿದ್ದಾರೆ? ಆದಾಮ ಇಟ್ಟಿದ್ದ. ಅಂದರೆ ಪ್ರತಿಯೊಂದು ಆದಾಮನಿಗೆ ಗೊತ್ತು. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋದು ಕ್ರಿಸ್ತ ಮಹಾರಾಜಕ್ಕೂ ಜೈ. ಆಮೆನ್. ಅದೇ ಪ್ರಕಾರವಾಗಿ ನೋಡ್ರಿ ಪ್ರಿಯರೇ, ಆಮೇಲೆ ಸರಿ ಬೀಳುವ, ಇಲ್ಲಿ ಹೇಳ್ತಾನೆ ಸಹಕಾರಿ. ಸಹಕಾರದ ಅರ್ಥ ಏನು? ಸಹಕಾರದ ಅರ್ಥ ಏನು? ಎಲ್ಲ ಇಂತಿಜಾಮ್ ಮಾಡೋಕೆ, ಗಂಡಿಗೆ ಇಂತಿಜಾಮ್ ಮಾಡೋಕೆ ಹೆಂಡತಿ ಇರ್ಬೇಕು. ಹೆಂಡತಿ ಮಾಡೋಕ್ಕಲ್ಲ, ಗಂಡಿಗೆ ಸಹಕಾರಿಯಾಗಿರ್ಬೇಕು. ಸರ್ಕಾರ ಮಾಡೋಕ್ಕಿರೋದಲ್ಲ. ಹಲ್ಲೆಲೂಯಾ. ನೀವು ಇದರಲ್ಲಿ ತಪ್ಪಿ ಹೋದರೆ ನಿಮ್ಮ ಭಕ್ತಿ ಏನಾಗಿದೆ? ಬಲಹೀನವಾಗಿದೆ. ಒಂದು ದಿವಸ ಎಲ್ಲ ಹೋಗ್ಬಿಡ್ತೀವಿ. ಮೃತ್ಯುಂಜಯ ಮಠದಲ್ಲಿ ನಾನು ತಿಳಿಸಿದ್ದೀನಿ, ನೀವು ನಡ್ಕೊಂಡ್ರೆ ಅಂತ ದೇವ್ರು ನಿಮ್ಮನ್ನು ಕೇಳ್ತಾನೆ. ಅನೇಕರು ನಿಮ್ಮಲ್ಲಿ ಭಾಳ ಕಷ್ಟಪಡೋರಿದ್ದಾರೆ. ನಿಮ್ಮ ಯಜಮಾನರು ಕೆಲವರು ಕುಡುಕರಾಗಿದ್ದಾರೆ, ಕೆಲವರು ಇಸ್ಪೇಟು ಊಸಿ ಆಡಿ ದುಡಿದದ್ದೆಲ್ಲ ಹಾಳು ಮಾಡೋರಾಗಿದೆ. ಕಣ್ಣೀರಿನ ಸ್ಥಿತಿ ನಿಮ್ಮದಿದೆ. ನೀವು ನನ್ನ ಹತ್ರಕ್ಕೆ ಬರ್ತೀರಿ, ನಾನು ಯಾವತ್ತಿಗೂ ನೀನು ಗಂಡನ ಬಿಟ್ಟುಬಿಡು, ಡೈವರ್ಸ್ ಕೊಟ್ಟುಬಿಡು ಅಂತ ಯಾರಿಗೂ ಹೇಳಿಲ್ಲ ಪ್ರಿಯರೇ. ಸ್ವಲ್ಪ ದಿವಸ ತವ್ರ ಮನೆಗಿದ್ದು ಮತ್ತೆ ಆಮೇಲೆ ಬಂದ್ಬಿಡ ಮತ್ತೆ ಹೇಳಿಲ್ಲ ನಾನು. ಇರಲಿ, ಪ್ರಾರ್ಥನೆ ಮಾಡಿ ದೇವರು ಬದಲಾವಣೆ ಮಾಡ್ತಾನೆ ನಿಮ್ಮ ಯಜಮಾನ ಅಂತ ಹೇಳಿನಿ, ನಿಮಗೆ ಧೈರ್ಯ ಪಡಿಸಿನಿ. ಆದ್ರೆ ನೀವು ಹೋದ್ಮೇಲೆ ನನ್ನ ಕಣ್ಣೀರು ಸುರಿಸಿ ದೇವರ ಹತ್ರ ಕೇಳಿದ್ದೀನಿ. ದೇವರು ನನ್ನ ಆರಿಸಿಕೊಂಡಿದ್ದಾನೆ. ಯಾಕೆ ಗೊತ್ತಾ? ಆ ಆತ್ಮ ನರಕಕ್ಕೆ ಹೋಗಬಾರ್ದು. ಅದು ನನ್ನ ಇಷ್ಟ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲ ಯೇಸು ಕ್ರಿಸ್ತ ಮಹಾರಾಜಕ್ಕೂ ಆಮೆನ್. ಏನೂ ಮಾಡಲಾರದೆ ಇರತಕ್ಕಂಥ ವ್ಯಕ್ತಿಗಳಿಗೆ ಕೆಲವರು ಗಯ್ಯಾಳಿ ಹೆಂಗಸರು ಕೆಲವರು ಇರ್ತಾರ ಪ್ರಿಯರೇ. ನಾನು ಅನ್ಬಾರ್ದು ಮಾತ್ರ, ನೀವೆಲ್ಲ ಒಳ್ಳೆಯವರಮ್ಮ, ನೀವು ಕೆಟ್ಟವರಲ್ಲ. ಕೆಲವರು ಯಜಮಾನ ಏನ್ ಮಾಡೋರು? ದೂಷಣೆ ಮಾಡವರು, ಯಜಮಾನಿಗೆ ಅವಮಾನ ಮಾಡೋರು ಕೆಲವರು ಇರ್ತಾರೆ ಪ್ರಿಯರೇ. ಅವರ ಗತಿ ಭಯಂಕರವಾಗಿರುವಂಥ ಸ್ಥಿತಿ ಇರುತ್ತೆ ಪ್ರಿಯರೇ. ದಯಮಾಡಿ ದೇವರು ನಿಮ್ಮನ್ನು ಆರಿಸಿಕೊಂಡಿದ್ದಾನೆ. ನೀವು ಎಂಥವರಾಗಿರ್ಬೇಕು ಗೊತ್ತಾ? ಭಕ್ತಿವಂತರಾಗಿರ್ಬೇಕು. ಪ್ರೇಸ್ ಲಾರ್ಡ್. ಸ್ತ್ರೀ ಅಂದ್ರೆ ಇಸ್ತ್ರಿ ಪೆಟ್ಟಿಗೆ ಇದ್ದಂಗಿರ್ಬೇಕ. ಗಂಡ ಎಲ್ಲೆಲ್ಲ ಹೋಗಿ ಎಲ್ಲ ಮೊದಲು ಮನಸ್ಸೆಲ್ಲ ಮೊದಲು ಮಾಡಿಕೊಂಡು ಅವು ಇವು ಕಾರ್ಯಗಳು ಮಾಡಿ ಮನೆಗೆ ಬಂದ್ರೆ ಹೆಂಗ್ ಮಾಡ್ಬೇಕು ನೀವು? ಒಳ್ಳೆ ಆದರದ ಮಾತುಗಳು ಹೇಳಿ ಅದನ್ನು ಸೀದಾ ಮಾಡ್ಬೇಕು ಪ್ರಿಯರೇ. ಪ್ರೇಸ್ ಲಾರ್ಡ್. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಮನೆ ಜವಾಬ್ದಾರಿ ನಿಮಗೆ ಕೊಟ್ಟಿದ್ದಾನೆ ದೇವರು. ಮನೆ ಜವಾಬ್ದಾರಿ ನಿಮಗೆ ಕೊಟ್ಟಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಒಬ್ರು ಪ್ರಶ್ನೆ ಮಾಡಿದರು, ಏಸಪ್ಪ ಮರಿಯಮ್ಮನ ಹೊಟ್ಟೆಗೆ ಹಂಗೆ ಹುಟ್ಟುಬಿಟ್ರಂತಲ್ಲ, ಅದು ಹೆಂಗೆ ಊಟಕ್ಕೆ ಸಾಧ್ಯ? ಪುರುಷ
ಸಂಯೋಗನ ಇಲ್ಲದೆ ಯಾವ ಪ್ರಕಾರ ಉತ್ಪತ್ತಿ ಆಗಕ್ಕೆ ಸಾಧ್ಯ ಅಂತ ನನಗೆ ಪ್ರಶ್ನೆ ಮಾಡಿದ್ರು ಒಬ್ಬತ್ತು ಆಚಾರ್ಯ. ಅವಾಗ ನಾನು ಹೇಳಿದೆ, ಮನುಷ್ಯರಿಗೆ ಅಸಾಧ್ಯ ಅದು, ದೇವರಿಗೆ ಸಾಧ್ಯ, ಅದಕ್ಕಾಗಿ ಅವ್ರನ್ನ ದೇವರು ಅಂತಾರಂತೆ. ಸರಿ, ಹಾಗಾದರೆ ಒಳ್ಳೇದಾತ. ಏನೇನೋ ಮಾತಾಡಿದ ಪ್ರಿಯರೇ, ಆದರೆ ಆ ಮಾತುಗಳು ನಾನು ಹೇಳೋಕ್ಕೆ ಇಷ್ಟಪಡಲ್ಲ. ಯಾಕೆ ಗೊತ್ತಾ? ಆತ ತಿಳ್ಕೊಂಡಿಲ್ಲ ದೇವ್ರನ್ನ ತಿಳ್ಕೊಂಡಿಲ್ಲ ಪ್ರಿಯರು. ಆಮೇಲೆ ನಾನು ಹೇಳಿದೆ, ಕರ್ಣ ಹೆಂಗೆ ಹುಟ್ಟಿದ ಅಂತ ಕೇಳಿದೆ. ಕರ್ಣ ಹೆಂಗೆ ಹುಟ್ಟಿದ? ಕಿವಿಗಳಿದ್ದ. ಎಲ್ಲಿ? ಕಿವಿಗಳಿದ್ದ. ನಿಮ್ಮಲ್ಲಿ ಯಾರನ್ನ ಕಿವಿಗಳಿದ್ದು ಹುಟ್ಟಿದವರಿದ್ದೀರಾ ರೀ? ನಿಮ್ಮಲ್ಲಿ ಯಾರಾದ್ರೂ ಕಿವಿಯಾಗಲಿದ್ದು ಬಂದವರು ಇದ್ದೀರಾ? ನಿಮ್ಮ ಹೇಳ ಏನೋ ಅಮ್ಮ ನೋಡಿದೆ. ಕಡೆಗೆ ಪ್ರಾಣಿಗಳಾದರೂ ಕಿವಿಯಾಗಲಿ ಬರ್ತಾವನ? ಅಲ್ಲ, ನಿಮ್ಮ ಮನೆಗೆ ಆಕಳ ಏನಾದ್ರು ಕಿವಿಯಾಗಲಿ ಸೀದತ್ತೆ? ಎಮ್ಮೆಕಾರ ಕಿವಿಯಾಗಲಿ ಬಂದೈತೆ? ಇಲ್ಲಲ್ಲ. ಅವಾಗ ನಾನು ಅಂತ ಕೇಳಿದೆ, ಏನು ಗಂಟಲಾಗೈತೇನೆ ಗರ್ಭಕೋಶ ಅಂತ ಕೇಳಿದಂತೆ. ಕಿವಿಯಾಗಲಿ ಬರ್ಬೇಕಾದ್ರೆ ಇಲ್ಲೇ ಇರ್ಬೇಕಲ್ಲ, ಗಂಟಲಾಗಿರ್ಬೇಕಲ್ಲ ಗರ್ಭಕೋಶ. ಅರ್ಥ ಮಾಡ್ಕಿರ ಪ್ರಿಯರೇ, ಅರ್ಥವಿಲ್ಲದ ಮಾತುಗಳನ್ನು ಏನು ಮಾಡ್ತಾರೆ ಲೋಕಸ್ಥರು ಮಾತಾಡ್ತಾರೆ. ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಸಹಕಾರಿಯಾಗಿದ್ದರೆ ಶ್ರೇಷ್ಠವಾದ ಭಾಗ್ಯವನ್ನು ದೇವರು ನಿನಗೆ ಕೊಡ್ತಾರೆ. ಅವರೇಸಲ್ಲ, ಸಹಕಾರ ಸುಮ್ಮನೆ ಅಲ್ಲ. ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಗೂ ಆಮೆನ್. ಹಲ್ಲೆಲೂಯ. ಪ್ರಿಯವಾದವರೇ, ಅದಕ್ಕೆ ಜಾಗೃತವಾಗಿರಲಿ. ಅನೇಕರು ದೇವರು ನಂಬಲಾರ್ದವರು ನಿಮ್ಮ ಮನಸ್ಸುಗಳನ್ನು ಏನು ಮಾಡ್ತಾರೆ ಗೊತ್ತಾ? ಕೆಡಿಸ್ತಾರೆ. ಮೊನ್ನೆ ಒಂದು ಘಟನೆ ನನಗೆ ಭಾಳ ಪರಿಚಯ ಇದ್ದವರು ಪ್ರಿಯರೇ. ಆ ಸಮಯದಲ್ಲಿ ನಾನು Hallelujah. Praise the Lord. Hallelujah. Praise the Lord. Praise the Lord. Hallelujah. Stotra. Stotra. Hallelujah. Hallelujah. ದೇವರಿಗೆ ಮಹಿಮೆ ಉಂಟಾಗಲಿ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಗೂ ಜೈ. ಆಮೆನ್. ಸ್ತೋತ್ರ. ಫಿಲಿಪ್ಪಿದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 19ನೇ ವಚನ. ನನ್ನ ದೇವರು ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರತಿಯೊಂದು ಕೊರತೆಯನ್ನು ನೀಗಿಸುವನು. ಎಂದು ಗಟ್ಟಿದ್ದು ಇವ್ರು ಹೆಣ್ಮಕ್ಳು ತುಡುಕಿ ಏನೇನೋ ಪ್ಲಾನ್ಗಳು ಮಾಡಿಬಿಡ್ತಾರೆ ಪ್ರಿಯರೇ, ಏನೇನೋ ಪ್ಲಾನ್ಗಳು ಮಾಡಿಬಿಡ್ತಾರೆ. ಮೊದಲು ಫಸ್ಟ್ ನೀವೇನು ದೇವ್ರ ಹತ್ರ ಇರೋದು ಪ್ಲಾನ್ ಮಾಡ್ಕೋರಿ. ಎರಡು ಗಟ್ಟಿ ಹೆಚ್ಚು ದೇವರ ವಾಕ್ಯವನ್ನು ಕೇಳೋದು ಪ್ಲಾನ್ ಮಾಡ್ಕೊಳ್ರಿ. ಹಲ್ಲೆಲೂಯಾ. ದೇವರಿಗೆ ಹೊಂದಾಣಿಕೆಯಾಗಿ ಜೀವಿಸೋದು ಪ್ಲಾನ್ ಮಾಡ್ಕೋರಿ ಪ್ರಿಯರೇ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಗೂ ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಗೂ ಆಮೆನ್. 1ನೇ ತಿಮೋಥೆಯವರಿಗೆ ಬರೆದ ಪತ್ರಿಕೆ ಹಲ್ಲೆಲೂಯಾ 2ನೇ ಅಧ್ಯಾಯ 8ನೇ ವಚನ. ಹೀಗಿರಲಾಗಿ ಪುರುಷರು ಎಲ್ಲ ಸ್ಥಳಗಳಲ್ಲಿ ಕೋಪವು ವಾಗ್ವಾದವು ಇಲ್ಲದವರಾಗಿ ಭಕ್ತಿಪೂರ್ವಕವಾಗಿಯೇ ಕೈಗಳನ್ನೆತ್ತಿ ಪ್ರಾರ್ಥಿಸಬೇಕು. ಎಲ್ಲರೂ ಗಟ್ಟಿಯಾಗಿ ಇಟ್ಟುಬಿಡ್ಬೇಕು. ನಾವು ಸಡನ್ ಸಿಟ್ಟಿಗೆ ಬರೋದು ಪ್ರಿಯ. ಅರ್ಥ ಇಲ್ಲ, ಏನಿಲ್ಲ, ಆಲೋಚನೆ ಇಲ್ಲ, ಏನಿಲ್ಲ. ಯಾವುದೋ ಒಂದು ವಿಷಯಕ್ಕೆ ಎಲ್ಲ ಒಟ್ಟು ತಲೆಗೆ ಇಟ್ಕೊಂಬೋದು, ಮನೆಗೆ ಬರೋದು, ಮನೆಗೆ ಹೆಣ್ಮಕ್ಳು ಕೂಡ ಜಗಳ ಆಡೋದು.
ಅವ್ರು ಹಂಗೆ ಹೇಳಿದ್ರು ಇವ್ರು ಇನ್ನು ಕೆಲವರು ಅದ್ರ ಬಿಡಿ ನೀನು ದೇವ್ರಿಗೆ ಹೋಗ್ಬೇಡ. ಎಲ್ಲಿಗೆ ಹೋಗ್ಬಿಡೋದಂತ? ದೇವ್ರಿಗೆ ಹೋಗ್ಬಾರ್ದು. ಎಲ್ಲ ದೇವರುಗಳು ಭಾಳ ದೇವರುಗಳು ಪ್ರಪಂಚದೊಳಗೆ ಬಡಿಗರು ಕೆತ್ತಿದ್ದಾರೆ, ಕಲಿಗಾರರು ಕೆತ್ತಿದ್ದಾರೆ. ಆದರೆ ಸೃಷ್ಟಿಕರ್ತನಾದ ದೇವರು ಎಲ್ಲರನ್ನ ಕೆತ್ತಿ ರೂಪಿಸಿದ್ದಾನೆ. ಎಲ್ಲರ ಕೆಟ್ಟಿದ್ರು ಹಲ್ಲಿಲೂಯಾ. ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಕ್ರಿಸ್ತ ಮಹಾರಾಜಗೂ ಆಮೇನ್. ಅದಕ್ಕಾಗಿ ಜಾಗೃತವಾಗಿರಬೇಕು. ದೇವರ ಸನ್ನಿಧಿ ಯಾವುದು, ದೇವರ ಸನ್ನಿಧಿಯಲ್ಲಿ ಬಂದರೆ ಏನು ಒಳಿತ ಆಗುತ್ತೆ ಅನ್ನೋದು ಅರಿತುಕೊಳ್ಳಬೇಕು ಪ್ರಿಯರೇ. ಹಲ್ಲಿಲೂಯಾ. ಜನಗಳ ಮಾತು ಕೇಳಬಾರ್ದು. ಇಲ್ಲಿ ಬಂದವರು ಅನೇಕರು ಕುಡಿಯೋದು ಬಿಟ್ಟಿದ್ದಾರೆ. ಇಲ್ಲಿಗೆ ಬಂದವರು ಅನೇಕರು ಅನಾರೋಗ್ಯದಿಂದ ಪಾರಾಗಿದ್ದಾರೆ. ಇಲ್ಲಿಗೆ ಬಂದವರು ಅನೇಕರು, ದೇವರ ಸನ್ನಿಧಿಗೆ ಬಂದವರು ಅನೇಕರು ಮರಣದಿಂದ ಪಾರಾಗಿದ್ದಾರೆ. ಇನ್ನು ಕೆಲವರು ಮರಣಾಂತಿಕ ರೋಗಗಳಿಂದ ಬಿಡುಗಡೆಯಾಗಿದ್ದಾರೆ ಪ್ರಿಯರೇ. ಇನ್ನು ಕೆಲವರು ಬಡತನ ಶಾಪದಿಂದ ಬಿಡುಗಡೆಯಾಗಿದ್ದಾರೆ. ಇನ್ನು ಕೆಲವರು ಮಕ್ಕಳಾಗಲಾರದೆ 15 ವರ್ಷ 20 ವರ್ಷ ಪಂಚತನ ಶಾಪದಿಂದ ಬಿಡುಗಡೆಯಾಗಿದ್ದಾರೆ ಪ್ರಿಯರೇ. ಹಲ್ಲಿಲೂಯಾ. ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಕ್ರಿಸ್ತ ಮಹಾರಾಜಕ್ಕೂ. ಅದಕ್ಕಾಗಿ ಕುಟುಂಬದಲ್ಲಿ ಹೆಣ್ಮಕ್ಕಳ ಪಾತ್ರ ಮುಖ್ಯವಾಗಿರುವಂಥದ್ದು. ಹಲ್ಲಿಲೂಯಾ. ಕಾರಣ ಒಂದೇ, ಅವಳೆ ಏನು ಮಾಡಿದ್ರಿ ಅವ ಆದಮ್ ಬಂದ ಹೇಳಿಬಿಟ್ಟೆ. ಏನಂತ ಹೇಳಿದ್ನು ಗೊತ್ತಾ? ಒಂದೇ ಸಲ ಅವನು ಬಿಟ್ಬಿಟ್ಟ, ಒಂದು ಬಾಣ ಬಿಟ್ಬಿಟ್ಟ. ಏನು ಗೊತ್ತಾ? ಅಯ್ಯ ಅವಮ್ಮ ನೀನೆಂತಕ್ಕೆ ನೀನೆಂತಕ್ಕೆವ ಅವಮ್ಮ, ನಾನು ನಿನ್ನ ಗಂಡಿಗೆ ಹೇಳ್ತೀನಿ ಏನಂತ, ನೀವು ದೇವರಾದಂಗೆ ಆಗಿಬಿಡ್ತೀರಿ, ಹಣ್ಣು ತಿನ್ರಿ ಅಂತ. ಆದರೆ ಕೇಳುವಲ್ಲ ಈ ಅಮ್ಮ ಅನ್ಕೊಳ್ಳ, ನೀವು ದೇವರದ. ಅವಾಗ ಗಂಡಿಗೆ ಹೇಳೋ ಹೊತ್ತಾಗೆಲ್ಲ ಕೇಳಿದ್ದು ಬೇಸಿ ಅಮ್ಮ. ಕೆಲವರು ಹೇಳ್ತಾರೆ ಪ್ರಿಯರೇ, ಯಾಕೆ ಗೊತ್ತಾ? ಏನಪ್ಪ 5 ರೂಪಾಯಿ ಬರ್ತೈತೆ ನೋಡ್ರಿ, ರೊಕ್ಕ ಇದೆಯವ ಕೊಟ್ಬಿಡು, 5 ರೂಪಾಯಿ ಬರ್ತೈತೆ, ರೊಕ್ಕ ಇದೆ ಕೊಟ್ಬಿಡು ಅಂತ ಬಂದು 2-3 ಸಲ ಬಂದು ಕೇಳ್ತಾನೆ. ನನಗೇನು ಬೇಡ, ಅದ್ರಾಗ 8 ಆಣೆ ಕೊಡು ಸಾಕು. 4.25 ನೀನು ತಗ, 8 ಆಣೆ ನನಗೆ ಕೊಡು, ಇಷ್ಟು ದುಡ್ಡು ಬರುತ್ತಪ್ಪ, ನೋಡು ಕಮಿಷನ್ ನನಗೆ 8 ಆಣೆ ಸಾಕು ಅಂತ. ಈ ವಿಷಯವನ್ನು ಹೆಣ್ಣುಮಕ್ಕಳು ಕೇಳಿರ್ತಾರೆ ಕಿವಿ. ಈಗ 2-3 ಸಲ ಬಂದು ಕೇಳೋದು. ಅವಾಗ ಒಂದು ದಿವಸ ಖುದ್ದು ಅವರೇ ಕರೆ ಕಳಿಸ್ತಾರೆ ಪ್ರಿಯರು. ಯಾರು ಅಮ್ಮನವ್ರು. ಯಾಕಂದ್ರೆ ಬಚ್ಚಿಟ್ಟು ಗುಡ್ಡಾದಂಗೆ ಆಗಿರ್ತದೆ. ಅದು ಹೆಂಗನ ಮಾಡಿ ಏನು ಮಾಡ್ಬೇಕು, ಇನ್ನಿಟ್ಟು ಬೆಳೆಸ್ಬೇಕು. ಹಲ್ಲಿಲೂಯಾ. ಅವಾಗ ಏನಾಗುತ್ತೆ ಗೊತ್ತಾ? ಅಲ್ಲಿಗೆ ಬಂದು, ಅಲ್ಲಪ್ಪ ನನಗೆ 4 ರೂಪಾಯಿ ಕೊಡಿಸು ಸಾಕು, 1 ರೂಪಾಯಿ ನೀ ತಗಂತಾಳ ಯಮ್ಮ. ಇಷ್ಟ 4 ರೂಪಾಯಿ, 1 ರೂಪಾಯಿ ನೀ ತಿನ್ನು, 4 ರೂಪಾಯಿ ಕೊಡಿಸು ಸಾಕು ಅಂತೇಳಿ. ಹೌದಂಗೆ ಎಷ್ಟಿದಾವಂಗೆ. ಮತ್ತು ಗೌಡ ಬೇದಿ ಬಿಟ್ಟನ, ಯಜಮಾನ ಬೇದಿ ಬಿಟ್ಟನ ಅಂತ ಹೇಳ್ತಾರೆ. ಅವಾಗ ಅದು ಗೊತ್ತಿಲ್ಲ, ಇವು ನನಗೆ ರೊಕ್ಕ, ಇವು ಯಾರು ರೊಕ್ಕ, ನನಗೆ ರೊಕ್ಕ. ಆದರೆ ಯಾರ ಮುಂದೆ ನೀನು ಬಾಯಿ ಬಿಡಬಾರ್ದು. ಏನು ಮಾಡಬಾರ್ದು? ಯಾರ ಮುಂದೆ ಬಾಯಿ ಬಿಡಬಾರ್ದು. ಅವನು ನಿನ್ನ ಹೆಂಡತಿ ಬಂದು ಹಣ್ಣು ಕೇಳಿಲ್ಲಪ್ಪ ತಿನ್ನಂತ ಹೇಳಿ ನೋಡು ಅಂತ ತಿಳ್ಕೊಂಡು ಬಂದು ಬಾಯಿ ಬಿಡಲಲ್ಲವ. ಮೊದಲು ಬಂದು ಆದಾಮ್ ಕೇಳಿದ, ಆದಾಮ್ ಕೇಳಲ್ಲ, ನೀವು ದೇವರಾದಂಗೆ ಆಗಿಬಿಡ್ತೀರಿ ಅಂತ. ಆಮೇಲೆ ಏನಾಯ್ತು ಗೊತ್ತಾ? ಈಗೇನು ಮಾಡಿದ್ದು, ಅಲ್ಲಿ ಕೇಳಿದ್ದೆಲ್ಲ ನೋಡಿಬಿಟ್ಟು ಆಹಾ ದೇವರಾದಂಗೆ ಅಂದ್ರೆ ಅಬ್ಬ. ಎಷ್ಟೋ ಮಂದಿ ದೇವ್ರಿಗೆ ನಮಸ್ಕಾರ ಮಾಡ್ತಾರ, ಎಷ್ಟೋ ಮಂದಿ ದೇವದೂತರು ದೇವ್ರಿಗೆ ನಮಸ್ಕಾರ ಮಾಡ್ತಾರ. ಆ ಭಾಗ್ಯವನ್ನು ನನಗೆ ಸಿಗುತ್ತಲ್ಲ ತಿಳ್ಕೊಂಡು ಏನು ಮಾಡಿದ್ದು ಗೊತ್ತಾ? ಒಂಟಿಯಾಗಿ ಯಜಮಾನ ಬಗಲಾಗಿರೋವರೆಗೆ ಅವನು ಸೇನೆಗೆ ಬರಲಿಲ್ಲ ಪ್ರಿಯರು. ಅಮ್ಮ ನಿಮ್ಮ ಮನೆಗೆ ಗದ್ದಾಗಲಾರ್ದಂಗೆ ಇರ್ಬೇಕಾದ್ರೆ ಬೇರೊಬ್ಬರು ಬಂದು ನಿಮ್ಮ ಯಜಮಾನರ ಬಗ್ಗೆ, ನಿಮ್ಮ ಮಕ್ಕಳ ಬಗ್ಗೆ ಅಲ್ಲ ಸಲ್ಲದ ಮಾತುಗಳು ಹೇಳ್ತಿರ್ತಾರೆ ಪ್ರಿಯರೇ. ಅವ್ರ ಮಾತು ಕೇಳಬೇಡ್ರಿ. ಇನ್ನೊಬ್ರು ಬಂದು ಹೇಳಿದ್ರೇ ನಿಮ್ಮ ಮನೆಗೆ ಕಿಡಿಕೊಳ್ಳೋದು. ಹಲ್ಲಿಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಕ್ರಿಸ್ತ ಮಹಾರಾಜಕ್ಕೂ. ನೀವು ಪ್ರಾರ್ಥನೆ ಮಾಡುವವರಾಗಿರಿ. ನೀವು ಪ್ರಾರ್ಥನೆ ಮಾಡಿದರೆ ನಿಮ್ಮ ಮಕ್ಕಳು ಸರಿ ಆಗ್ತಾರೆ. ನೀವು ಪ್ರಾರ್ಥನೆ ಮಾಡಿದ್ರೆ ನಿಮ್ಮ ಕುಟುಂಬ ಸರಿ ಆಗುತ್ತೆ. ನೀವು ಪ್ರಾರ್ಥನೆ ಮಾಡಿದ್ರೆ ನಿಮ್ಮ ಯಜಮಾನರು ಸರಿ ಆಗ್ತಾರೆ. ನೀವು ಪ್ರಾರ್ಥನೆ ಮಾಡಿದ್ರೆ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಹೆಣ್ಮಕ್ಳು ಸರಿ ಆಗ್ತಾರೆ. ನೀವು
ಏನೆಲ್ಲ ಕಾರ್ಯ ಆಗುತ್ತೆ. ಅದು ಹೆಂಗ್ರಿ ಪ್ರಾರ್ಥನೆ ಮಾಡಿದ್ರೆ ಹೆಂಗಾಗುತ್ತ ಅಂತೀರ? ಸರಿ, ಒಳ್ಳೆಯದು. ನಾನೊಂದು ವಿಷಯ ಹೇಳ್ತೀನಿ. ನೀವು ತವ್ರ ಮನೆಗೆ ಫೋನ್ ಮಾಡ್ತೀರಿ, ಹೌದ್ರಿ? ಅಪ್ಪ ನೀವು ಬೆಂಗಳೂರಾಗೆ ಎಲ್ಲೇ ಹೋಗಿಬಿಟ್ರೆ ತಿಳ್ಕೊರಿ, ಅಲ್ಲಿದ್ದ ನೀವು ಮನೆಗೆ ಫೋನ್ ಮಾಡ್ತೀರಿ, ಹೌದಾ? ನೀವಿರೋದು ಬೆಂಗಳೂರಾಗ, ಅವ್ರು ಇರೋದು ನಿಮ್ಮೂರಾಗ, ಹೌದಾ? ಹಲೋ ಅಂದ ತಕ್ಷಣವೇ ಹಲೋ ಅಂತಾರ ಇಲ್ಲ, ನಿಮ್ಮ ಮಾತಲ್ಲಿ ಮುಟ್ತಾ ಇಲ್ಲ, ಅವ್ರ ಮಾತು ನಿಮ್ಮಲ್ಲಿಗೆ ಬಂತಾ ಇಲ್ಲ, ಹೌದಾ? ಪ್ರಾಪಂಚಿಕವಾಗಿರುವಂಥ ಮನುಷ್ಯರೇ ಮಾತಾಡುವಂಥ ಮಾತುಗಳು ಗಾಳಿಯೊಳಗಿಂದ ತೂರಿ ಹೋಗಿ ಅವರಿಗೆ ಮುಟ್ಟಿಸಬೇಕಾದರೆ ಸೃಷ್ಟಿಕರ್ತನಾದ ದೇವರ ಸನ್ನಿಧಿಗೆ ನೀನು ಪ್ರಾರ್ಥನೆ ಮಾಡುವುದು ಪ್ರಾರ್ಥನೆ ಅಲ್ಲಿಗೆ ಎಷ್ಟು ವೇಗವಾಗಿ ಹೋಗಬೇಡ. ಬೇಸಲ್ಲ, ಜಾಗ್ರತೆ. ನಿಮ್ಮ ಪ್ರಾರ್ಥನೆ ಏನಾಗುತ್ತೆ ಗೊತ್ತಾ? ಅದು ನಡ್ಕೊಂಡು ಹೋಗುತ್ತೆ. ನಿನ್ನ ಮಗಳು ಕಾಲೇಜಿಗೆ ಹೋಗ್ತಾ ಇದ್ದಾಳ, ನಿನ್ನ ಮಗ ಕಾಲೇಜಿಗೆ ಹೋಗ್ತಾ ಇದ್ದಾನೆ, ಮೊಣಕಾಲಲ್ಲಿ ಪ್ರಾರ್ಥನೆ ಮಾಡಿ, ದೇವ್ರೆ ನನ್ನ ಮಗ ಕಾಲೇಜಿಗೆ ಹೋಗ್ತಾ ಇದ್ದಾನೆ, ನನ್ನ ಮಗನ ಸುತ್ತ ನಿನ್ನ ಪರಿಶುದ್ಧ ಅಗ್ನಿ ಕಾವಲಾಗಿರಿಸಪ್ಪ. ಅಪವಾದಿಯು ಯವನ ಪ್ರಾಯದಲ್ಲಿದ್ದಾನೆ, ಅವನನ್ನು ಯಾವುದೇ ವ್ಯಭಿಚಾರದ ಆತ್ಮ ಆಗಲಿ ಅಥವಾ ಕೆಟ್ಟ ಆಲೋಚನೆ ಯಾವುದೇ ಆಗಲಿ ಬರಲಾರ್ದಂಗೆ ನೀನು ಕಾಪಾಡಪ್ಪ ಅಂತೇಳಿ ನೀನು ಮೊಣಕಾಲೂರಿ ಪ್ರಾರ್ಥನೆ ಮಾಡಿದ್ರೆ ನಿನ್ನ ಪ್ರಾರ್ಥನೆ ನಡ್ಕೊಂಡು ಹೋಗುತ್ತೆ. ಹಲ್ಲೆಲೂಯಾ. ನಿಮ್ಮ ಮನೆಗಿದ್ದೆ ಅಲ್ಲಿ ಏನು ಮಾಡಿ ಬಂದೇನ ಕಂಟ್ರೋಲ್ ಮಾಡಬೇಕು. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಗೂ. ದೇವರ ಸನ್ನಿಧಿಗೆ ಮುಟ್ಟುತ್ತಂಬುದು ಅರ್ಥ ಇದ್ರಿ? ಅರ್ಥ ಆಯ್ತಾ? ನೀವು ಯಾರಿಗೆ ಫೋನ್ ಮಾಡ್ತಾ ಇದ್ದೀರಿ? ಪ್ರಾರ್ಥನೆ ಅಂದ್ರೆ ಏನೋ ದೇವರಿಗೆ ಹೇಳೋದು, ದೇವ್ರು ಕೂಡ ಮಾತಾಡೋದು, ದೇವ್ರಿಗೆ ಫೋನ್ ಮಾಡ್ತಾ ಇದ್ದೀರಿ. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೇನ್. ಆದರೆ ದೇವ್ರಿಗೆ ಪ್ರಾರ್ಥನೆ ಮಾಡೋದಾಗ ಹೆಂಗೆ ಮಾಡ್ತಾರೆ ಗೊತ್ತಾ ನೀವು? ಹೇಳ್ರಿ, ಯೇಸಪ್ಪ ನನ್ನ ಮಗನ ಕಾಪಾಡಪ್ಪ, ಯೇಸಪ್ಪ ನಮ್ಮ ಯಜಮಾನ ಕಾಪಾಡಪ್ಪ ಅಂತ ಹಿಂಗೆ ಅಂತಿರ್ತೀರಿ. ಆ ಕಡೆ ಕೆಲಸಕ್ಕೆ ಹೋಗ್ಬಿಟ್ರಿ ಏನು ಕಟ್ಟಿ ಅವರು ಇವತ್ತು 1000 ರೂಪಾಯಿ ಬಿದ್ದಿತ್ತಲ್ಲ ನಿನ್ನೆ, ಕೆಲಸಕ್ಕೆ ಹೋಗ್ಬಿಟ್ರಿ ಏನು ಕಟ್ಟಿ. ಈತ ಆ ಕಡೆ ಹೋಗ್ಬಿಟ್ಟ, ಬಿತ್ತವ್ರು ಬಂದ್ಬಿಟ್ರು, ಬಿತ್ತವ್ರು ಬಂದ್ಬಿಟ್ಟು ಈತ ಅರ್ಥ ಕಡೆ ಆ ಕಡೆ ಹೋಗ್ಬಿಟ್ಟ. ಮತ್ತಂದ್ರೆ ಯೇಸಪ್ಪ ನೀನೇ ಸಾರಿ ಯೇಸಪ್ಪ ನೀನೇ ಕಾರ್ಯ ಮಾಡಪ್ಪ, ನೀನೇ ಕಾರ್ಯ ಮಾಡಪ್ಪ, ಈ ಬಿತ್ತೋ ಸಮಯ ಇದೆ, ಕರ್ತನೆ ಎಲ್ಲ ಸರಿ ಮಾಡಪ್ಪ. ಆದರೆ ಮೊದಲು ಕೇಳಿದ್ದೇನ? ಗಂಡರ ಬಗ್ಗೆ ಕೇಳಿರ್ತಾಳ, ಮಕ್ಕಳ ಬಗ್ಗೆ ಕೇಳಿದ, ಅದು ಮುಗಿಸಿರಂಗಲ್ಲ. ಅಂದರೆ ನೀವೇನು ಕೊಡಲ್ಲ, ಮನಸ್ಸು ಕೊಡಲ್ಲ. ಅಲೋ ಅಲೋ ಅಂತ ನೀವು ಫೋನ್ನಾಗ ಕೂಡ ಹೇಳ್ತಾರೆ. ಆಮೇಲೆ ಅದು ತಗೊಂಬಲ್ಲ ಕಡಿಡು ಅಂತಾರೆ. ಆಮೇಲೆ ಹಲೋ ಅಂತಾರೆ, ಅವರು ಹಲೋ ಅಂತಾರ. ಆಮೇಲೆ ಹೇಳ್ತೀನಿ, ಮಗ ಇಲ್ವಾ ನೀನು ಅಲ್ಲಿ ಹೊಳ್ಕೊಯ್ವಾ, ನೀವು ಮಾತಾಡ್ದಂಗೆ ಆಯ್ತಾ? ಅಲೋ ಅಂಬೋದಂಗೆ ಗೊತ್ತ. ನೀವು ಕೂಡ ದೇವ್ರ ತಕ್ಕ ಹಂಗೇ ಮಾಡ್ತಾ ಇದ್ರಿ, ಮನಸ್ಸಿಟ್ಟು ಮಾತಾಡ್ತಾ ಇಲ್ಲ. ಪ್ರಪಂಚದ ಕಡೆ ನಿಮ್ಮ ಮನಸ್ಸಿಟ್ಟಿದ್ದೀರಿ, ಅದಕ್ಕೋಸ್ಕರವಾಗಿ ನೀವೇನಾಗ್ತಾ ಇದ್ದೀರಿ? ಫಲವನ್ನು ಹೊಂದ್ತಾ ಇಲ್ಲ. ಅದಕ್ಕೆ ಹೇಳ್ತಾನೆ ದೇವರು, ಯಾರು ಬರೆದ ಸುವಾರ್ತೆಯಲ್ಲಿ ನಾವು ನೋಡ್ತೀವಿ 1ನೇ ಅಧ್ಯಾಯದಲ್ಲಿ ನೀವು ಅಂಟಿಕೊಂಡಿರಬೇಕು. ಅದರ 5ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ, ಪ್ರಿಯರೇ, ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಳ್ಳೋದಂದ್ರೆ ಏನು? ಅಂಟಿಕೊಂಡಿರುವಾಗ. ದೇವರು ನಿನ್ನೊಳಗಿದ್ರೆ ನೀನು ತಪ್ಪು ಮಾಡಲ್ಲ. ದೇವರು ನಿನ್ನೊಳಗಿದ್ನಪ್ಪ ಅಂದ್ರೆ ಗಂಡನ ಬೈಯಲ್ಲ, ಗಂಡನ ಬಗ್ಗೆ ಇಲ್ಲ ಸಲ್ಲದ ಮಾತುಗಳು ಆಡಲ್ಲ. ನಿನಗೆ ದೇವರು ಇಟ್ಟಿದ್ದಾನೆ, ಕೊಟ್ಟಿದ್ದಾನೆ, ನಿನ್ನ ರೂಪ ಕೊಡ್ಬೇಕು ಆತಗೆ. ಒಂದು ವೇಳೆ ಏನಾದ್ರು ಕೆಟ್ಟ ಬುದ್ಧಿ ಇತ್ತಪ್ಪ ಅಂದರೆ ಅದನ್ನು ತೆಗೆದು ಹಾಕುವಂತೆ ನೀನು ಮಾಡ್ಬೇಕು. ಹೊರಗೆ ಶೋಕಿಯಾಗಿ ಕೈಗೆ ವಾಚ್ ಕಟ್ಟಿಕೊಂಡು ಆಮೇಲೆ ಇದು ತಲೆಗೆ ನಾನಾ ಥರವಾದ ಜರಿಗಳು ಹಾಕ್ಕೊಂಡು ಕಿಮ್ಮನ ತಯಾರಾಗಿ ಹೊರಗೆ ಯಾರನ್ನ ಮೆಚ್ಚಿಸ್ಬೇಕಂತ ಗೊತ್ತಿದ್ದಿ? ನಿನ್ನ ಗಂಡ ನಿನಗೆ ಮೆಚ್ಚುಗೆಯಾಗಿರ್ಬೇಕು. ಸಹಕಾರರು ಹೊರಗಡೆಯವರಲ್ಲ, ನಿನ್ನ ಯಜಮಾನಿಗೆ ನೀನು ಸಹಕಾರಿ ಇರೋದಲ್ಲ. ದೇವರಿಗೆ ಮಹಿಮೆ. ಇವತ್ತು ಕೆಟ್ಟಿರೋದು ಇಲ್ಲೇ. ಅದು ಒಂದು ಮಾತು ಹೇಳಿದ್ರೆ ಸ್ವಲ್ಪ ದಿವಸ ಐತೆ ನಮ್ದು ಆಯುಷ್ಯ ಸದಬಿಡ್ತೀವಿ. ಬಂಗಾರ ಬೆಳ್ಳಿ ಆಸ್ತಿ, ಅಯ್ಯೋ ಕೆಲವರು ಅನೇಕ ಥರವಾಗಿ ದುಡ್ಡು ಗಳಿಸ್ತಾ ಇದ್ದಾರೆ. ಅಡ್ಡದಾರಿ ಹಿಡಿದು ಹಗಲು ರಾತ್ರಿ ಸಮಾಧಾನ ಇಲ್ಲ, ನಿದ್ದೆ ಬರಬಾರ್ದು, ರಾತ್ರಿ ಕುಡಿದು ಬೇಕಂತಾರ ಪ್ರಿಯರೇ. ಮತ್ತೆ ಹೇಳ್ತಾರೆ, ನಾವು ಮುಟ್ಟಾರಲ್ಲ ಪದನ, ನಾವೇನು ಮುಟ್ಟಾರಲ್ಲ ಪಾಪ ಹೆಣ್ಮಕ್ಳಂತೂ ಮುಟ್ಟಲ್ಲ ಪ್ರಿಯರೇ. ಹೊರಗಡ್ಡ ಇವ್ರು ಎದಿರಲ್ಲ ಯಾರು? ಇವರು ಹಲಿಲಯ್ಯ ನೀಶೆ ಆಗಿ ಜೋರಿ ಹೊಡ್ಕೊಂಡು ಬರ್ತಾರೆ.
ದೇವ್ರಿಗೆ ಮೈ ಮುಟ್ಟಲ್ಲ. ಅವ್ರ ನೆರಳೆ ಮುಂದೆ ಬರ್ತದೆ, ಹಿಂದೆ ಲೈಟ್ ಬಿದ್ದರೆ ಮುಂದೆ ನೆರಳು ಬರುತ್ತಲ್ರಿ. ಅವಾಗ ಹಂಗದ ಏಯ್ ಯಾಕೆ ಓತಿ ನಿಂದ್ರು, ಅವ ಮುಂದಿಟ್ಟಂಗಲ್ಲ, ತಾನು ನಿಂತಾಗ ಅದು ನಿಂದಿರ್ತಾನೆ ನೆರಳ. ಯಾಕೆ ವಿಷಯ ಆಗಿರ್ತಾನ ಪ್ರಿಯರೇ. ಹಲಿಲಯ್ಯ. ಅದಕ್ಕೋಸ್ಕರ ನಿಮ್ಮ ತಲೆಯಲ್ಲಿ ಒಳ್ಳೆ ವಿಷಯವನ್ನು ನೀವು ಇಟ್ಕೊಳ್ರಿ ಪ್ರಿಯರೇ. ನೀವು ದೇವರಿಗೆ ಅಂಟಿಕೊಂಡಿದ್ದರೆ ಈ ಲೋಕಕ್ಕೆ ದೇವರು ನಿಮ್ಮನ್ನು ಕಳಿಸಿಕೊಟ್ಟಿದ್ದೀನಿ. ಯಾಕೆ ಗೊತ್ತಾ? ಪರಲೋಕಕ್ಕೆ ಮುಂದೆ ಆಗ್ತಕ್ಕಂಥ ಪರಲೋಕದ ವೈಭೋಗ, ಬಂಗಾರದ ಮನೆ, ಬಂಗಾರದ ಗ್ರಾಮ, ಬಂಗಾರದ ಬೀದಿಗಳು ಇರುವಂತ ಆ ಮನೆಗೆ ನೀನು ಹೋಗಬೇಕಾದ್ರೆ ಈ ಲೋಕದಲ್ಲಿ ಆ ಲೋಕನುಂಟು ಮಾಡಿದ ದೇವರಿಗೆ ಇಷ್ಟವಾದ ರೀತಿಯಲ್ಲಿ ನೀನು ಜೀವಿಸಬೇಕು. ಪ್ರೈಸ್ ದಿ ಲಾರ್ಡ್. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೇಲೆ ಹಲ್ಲೆಲೂಯಾ. ಬೋಲ ಯೇಸು ಕ್ರಿಸ್ತ ಮಹಾರಾಜಕ್ಕೆ ಚಲದ ಅಡಿಗೆ ಮಾಡಿ ಇಟ್ಬಿಟ್ಟು ಬರ್ರಿ ಅಂದ್ಬಿಟ್ರೆ ಮುಗಿದ ಕತೆ. ಅವ್ರು ಏನಾಗ್ತಾರೆ? ಫೀದಾಗಿ ಬಿಡ್ತಾರೆ ಪ್ರಿಯರು. ಅದು ನಿಮ್ಮನ್ನು ಮೆಚ್ಚಿಸ್ಬೇಕಾದ್ರೆ ಏನು ಬೇಕು? 1 ಲಕ್ಷ ರೂಪಾಯಿ ಬೇಕೀಗ. 1 ಲಕ್ಷ ಇದ್ರೆ ಬಂಗಾರ, 1 ತೊಲೆ. ಅದು ನೀವು ಭಾಳ ತೂಕ ಇದ್ರಿ ಪ್ರಿಯರು. ಹಲ್ಲೆಲೂಯಾ. ದೇವ್ರಿಗೆ ಮಾಡಿಬಿಟ್ಟಾಗ ದೇವ್ರಿಗೆ ಸ್ತೋತ್ರ. ಅವ್ರಿಗೆ 100 ರೂಪಾಯಿ ಖರ್ಚು ಮಾಡ್ಕೊಂಡು ಬಿಟ್ಟ ಕಲಾಸ ಅವರು ಏನಾಗ್ಬಿಡ್ತಾರೆ ಅವ್ರ? ನೀವು ಹೇಳ್ದಂಗೆ ಕೇಳ್ತಾರ ಪ್ರಿಯರೇ. ಬೋಲೋದು ಕ್ರಿಸ್ತ ಮಹಾರಾಜಕ್ಕೂ. ಯಾಕೆ ಗೊತ್ತಾ? ಅವರು ನಿಮ್ಮನ್ನು ಪ್ರೀತಿಸ್ತಾರೆ, ಅವರು ನಿಮ್ಮನ್ನು ಇಷ್ಟಪಡ್ತಾರೆ. ದೇವರಿಗೆ ಮಹಿಮುಂಟಾಗಲಿ. ಅರ್ಥ ಮಾಡ್ಕೊಳ್ಳೋದು ಚೆನ್ನಾಗಿ. ಯಾಕೆ ಗೊತ್ತಾ? ನಾವು ದೇವರನ್ನ ಇಷ್ಟಪಡೋರಾಗಬೇಕು. ಹೋದ್ರೆ ಇನ್ನೊಂದ್ಸಲದ ವಾಕ್ಯ, ನೀವು ನನ್ನಲ್ಲಿಯೂ. ನಾವು ಯಾರಲ್ಲಿರ್ಬೇಕ? ನಮ್ಮನ್ನು ಸೃಷ್ಟಿ ಮಾಡಿದ ದೇವರಲ್ಲಿ ನಾವಿರ್ಬೇಕು. ಹಲ್ಲೆಲೂಯ. ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ. ಈ ವಾಕ್ಯ ಇಲ್ಲಿದ್ದಪ್ಪ ತಪ್ಪು ಮಾಡಲ್ಲ, ಪಾಪ ಮಾಡಲ್ಲ. ಹಿರಿಯರಿಗೆ ಮಾನ್ಯತೆ ಕೊಡ್ತೀವಿ, ಮರ್ಯಾದೆ ಕೊಡ್ತೀವಿ. ಯಾವಾಗ ಹಿರಿಯರಿಗೆ ಮರ್ಯಾದೆ ಕೊಡಲ್ಲ, ಯಜಮಾನಿಗೆ ಮರ್ಯಾದೆ ಕೊಡಲ್ಲ ಅಂದ್ರೆ ನಿನ್ನೊಳಗೆ ವಾಕ್ಯ ಇಲ್ಲ ಅಂತ ಅರ್ಥ. ಸೈತಾನ ನಿನ್ನನ್ನು ಏನು ಮಾಡ್ತಾ ಇದ್ದಾನೆ? ಆಳ್ತಾ ಇದ್ದಾನೆ ಅಂತ ಅರ್ಥ. ಹಲ್ಲೆಲೂಯ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋದು ಕ್ರಿಸ್ತ ಮಹಾರಾಜಕ್ಕೂ. ಆಮೇಲೆ ಹಲ್ಲೆಲೂಯ. ಸೈತಾನನು ನಿಮ್ಮೊಳಗಿದ್ರೆ ಸೈತಾನನ ಕಾರ್ಯಗಳನ್ನು ನೀವು ಮಾಡ್ತೀರಿ. ದೇವರು ನಿಮ್ಮೊಳಗಿದ್ದರೆ ದೇವರ ಕಾರ್ಯಗಳನ್ನು ನೀವು ಮಾಡ್ತೀರಿ. ಹಿರಿಯರಿಗೆ ಮರ್ಯಾದೆ ಕೊಡ್ತೀರಿ, ಕೆಟ್ಟತನವನ್ನು ತೆಗೆದು ಹಾಕ್ತೀರಿ. ಪ್ರೈಸ್ ದಿ ಲಾರ್ಡ್. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೇಲೆ ಯೇಸಪ್ಪ ಬಂದಿರೋದು ಎದಕ್ಕೆ ಬಂದಿದ್ದಾನೆ ಪ್ರಿಯರೇ? ಪಾಪಿಗಳನ್ನು ಹುಡುಕಿ ರಕ್ಷಿಸುವುದಕ್ಕಾಗಿ ಬಂದಿದ್ದಾನೆ ಹೊರತು ನೀತಿವಂತರಿಗಾಗಿ ಅಲ್ಲ. ನೀನು ಸುಳ್ಳು ಹೇಳ್ತೀಯಾ? ನರಕಕ್ಕೆ ಹೋಗ್ತೀವಿ. ಅಗ್ನಿಗುಂಡ ನಿನಗೆ ಕಾಯಿ. ಯಾರು ಉಳಿಸೋಕ್ಕಾಗಲ್ಲ, ಯಾರು ಉಳಿಸೋಕ್ಕಾಗಲ್ಲ. ಯಾವ ಧರ್ಮಗಳು ಉಳಿಸಲ್ಲ ನಿನ್ನ. ಸುಳ್ಳು ಹೇಳ್ತೀಯ? ಸೃಷ್ಟಿಕರ್ತನ ಬಿಟ್ಟು ಸೃಷ್ಟಿಯನ್ನು ನೀನು ಇಷ್ಟಪಡ್ತೀಯ? ಅಗ್ನಿಗುಂಡವೇ ನಿನಗೆ ಕಾಯಿ. ದೇವರಿಗಿಂತ ಹೆಚ್ಚಾಗಿ ಯಾವ ವಸ್ತುವನ್ನು ನೀನು ಪ್ರೀತಿ ಮಾಡಿದ್ರೆ ನಿನಗೆ ಅಗ್ನಿಗುಂಡವೇ ಕಾಯಿ. ವ್ಯಭಿಚಾರ ಮಾಡ್ತೀಯ? ನಿನಗೆ ಅಗ್ನಿಗುಂಡವೇ. ನೋಡ್ರಿ, 21ನೇ ಅಧ್ಯಾಯ, ಪ್ರಕಟಣೆ ಗ್ರಂಥ 21ನೇ ಅಧ್ಯಾಯ 7ರಿಂದ ಹೋದ್ರಿ. ಆದರೆ ಏಡಿಗಳು ಮನುಷ್ಯರಿಗೆ ಹಂಚ್ಕೊಳಕ್ ಹೋಗ್ಬೇಡ. ನೀನು ಪ್ರಾರ್ಥನೆ ಮಾಡು, ದೇವರೇ ನನ್ನ ಯಜಮಾನ ಏನನ್ನಬಾರ್ದು, ನಾನು ದೇವರ ಸನ್ನಿಧಿಗೆ ಹೋಗ್ತೀನಿ, ನನ್ನ ಯಜಮಾನ ಕೂಡ ದೇವರ ಸನ್ನಿಧಿಗೆ ಬರ್ಬೇಕಂತ. ಪ್ರೈಸ್ ದಿ ಲಾರ್ಡ್. ಬೋಲೋ ಯೇಸು ಕ್ರಿಸ್ತ ಮಹಾರಾಜಕ್ಕೂ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟು. ಆದರೆ ಏಡಿಗಳು ನಂಬಿಕೆ ಇಲ್ಲದವರಂತ. ಆದರೆ ಏಡಿಗಳು ನಂಬಿಕೆ ಇಲ್ಲದವರು, ಅಸಹ್ಯವಾದದರಲ್ಲಿ ಸೇರಿದವರು, ಕೊಲೆಗಾರರನ್ನು. ಅರ್ಥ ಏನು ಗೊತ್ತಾ? ಹೆಂಗ್ರಿ? ಮತ್ತಾನೆ ಬರೋ ಸುವಾರ್ತೆ. ಅವ್ರ ಮನಸ್ಸನ್ನು ನೋವುಪಡಿಸಿ ಅವ್ರು ಕೊಲೆ ಮಾಡಿದಂಗಂತ. ಎಷ್ಟು ಕೊಲೆಗಳು ಮಾಡಿವೆ ನಾವು. ಮನಸ್ಸನ್ನು ನೋವುಪಡಿಸೋದು, ಮಾತಿನಿಂದ ಚುಚ್ಚಿ ಚುಚ್ಚಿ ಸಾಯಿಸ್ತಿರ್ತಾರೆ. ಕತ್ತಿ ಇದ್ದಂಗೆ ಮಾತಾಡ್ಬೇಕಾದ್ರೆ ಜಾಗ್ರತೆಯಾಗಿ ಮಾತಾಡು. ಯಾಕೆ ಗೊತ್ತಾ? ನಿನ್ನ ನಾಲಿಗೆಗೆ ದೇವರು ಮರಣ ಇಟ್ಬಿಟ್ಟಾನ, ನಿನ್ನ ನಾಲಿಗೆಗೆ ಶುಭ ಇಟ್ಬಿಟ್ಟಾನ, ಆಶೀರ್ವಾದ ಇಟ್ಬಿಟ್ಟಾನ. ಹಲ್ಲೆಲೂಯ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಜಾರರು ನೋಡ್ರಿ, ವ್ಯಭಿಚಾರ ಮಾಡಬಾರದೆಂದು ಪೂರ್ವಿಕರು ನಿಮಗೆ ಹೇಳಿದ ಮಾತು ಕೇಳಿದ್ರು. ಆದ್ರೆ ನಾನು ನಿಮಗೆ ಹೇಳುವುದೇನೆಂದರೆ, ಮೋಹ ದೃಷ್ಟಿಯಿಂದ ನೋಡುವ ಪ್ರತಿಯೊಬ್ಬನು ವ್ಯಭಿಚಾರ ಮಾಡಿದವನಿಗೆ ಸಮಾನನಾಗಿದ್ದಾನೆ. ಆ ಶಿಕ್ಷೆ ದೇವರು ಕೊಡ್ತಾನೆ.
ಮೂರ್ಖ ಅನ್ನುವವನು ಅಕ್ಕಿನ ನರಕಕ್ಕೆ ಗುರಿ ಆಗ್ತಾನಂತ ಹೇಳಲ್ಪಟ್ಟೆ ಅಂದ್ರೆ ಬೇಯುವಂಥದ್ದು. ಅರ್ಥ ಮಾಡ್ಕೊಳ್ಳಿ. ಹಿರಿಯರು ಕೆಲವೊಂದು ಸರ್ತಿ ಬೇಯ್ತಾರೆ. ಎದಕ್ಕೆ? ನೀವು ಚೆನ್ನಾಗಿರುವುದಕ್ಕಾಗಿ ಬೇಯ್ತಾರೆ. ಹಂಗಂತ ನಾವು ನರಕಕ್ಕೆ ಹೋದ್ರೆ ಅಂತ ತಿಳ್ಕೊಳಕ್ಕೆ ಹೋಗ್ಬಾರ್ದು. ನೀವು ತಪ್ಪು ಮಾಡಿದಾಗ ಬೇಯಿಸೋದ್ರಿಂದ ತಪ್ಪು ಅದೇನು ದೊಡ್ಡ ಮಹತ್ವ ಅಲ್ಲ, ಅದು ಶಿಕ್ಷೆನೇ ನಿಮಗೆ. ತಪ್ಪು ಮಾಡಲಾರ್ದ ಇದ್ದು ಒಂದು ವೇಳೆ ಅಂದರೆ ದೇವರ ಮಹಿಮೆಗಾಗಿ, ಒಂದು ವೇಳೆ ದೇವರಿಗಾಗಿ ನೀನು ಇದು ಮಾಡಿದರೆ, ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯದಲ್ಲಿ 12ನೇ ವಚನದಲ್ಲಿ ನೋಡ್ತೀವಿ ಪ್ರಿಯರೇ, ನನ್ನ ನಿಮಿತ್ತವಾಗಿ ಜನರು ನಿಮ್ಮನ್ನು ನಿಂದಿಸಿ, ಮತ್ತಾಯ 5:11-12, ನನ್ನ ನಿಮಿತ್ತವಾಗಿ ಜನರು ನಿಮ್ಮನ್ನು ನಿಂದಿಸಿ ಹಿಂಸೆಪಡಿಸಿ ನಿಮ್ಮ ಮೇಲೆ ಕೆಟ್ಟದನ್ನಾಗಿ ಕೆಟ್ಟ ಮಾತುಗಳನ್ನು ಸುಳ್ಳಾಗಿ ಹೊರಿಸದೆ. ಕೆಟ್ಟ ಮಾತು ಸುಳ್ಳಾಗಿ ನೀವು ಹಂಗೆ ಮಾಡಿ ಮೇಲೆ ಮುಚ್ಚಿಕೊಂಡು ಒಂದು ವೇಳೆ ಇಲ್ಲ ಅಂತಂದ್ರೆ ನೀವು ತಪ್ಪಾಗುತ್ತೆ. ಯಾಕೆ ಗೊತ್ತಾ? ನಿಮ್ಮ ಮನಸ್ಸಾಕ್ಷಿ ನಿಮಗೆ ಗೊತ್ತಿರುತ್ತೆ. ನಿಮ್ಮ ಆತ್ಮಕ್ಕೆ ನೀವು ಏನು ತಪ್ಪು ಮಾಡಿರಿ ಗೊತ್ತೋ. ಕೆಲವೊಂದು ಸರ್ತಿ ಕೆಲವರು ತಪ್ಪು ಮಾಡಿರ್ತಾರೆ, ಅವ್ರ ವಿಷಯ ಸಂಪೂರ್ಣವಾಗಿ ದೇವರು ನನಗೆ ತಿಳಿಸಿರ್ತಾನ. ಅವಾಗ ನಾನು ಹೇಳ್ತೀನಿ ಏನಂತ ಗೊತ್ತಾ, ನೀನು ಇಂಥ ತಪ್ಪು ಮಾಡಿ ಇಲ್ಲ ಅಂಥದ್ದು ಮಾಡಿಲ್ಲಯ್ಯ, ನನಗೆ ಬುದ್ಧಿ ಇಲ್ಲವ್ರು ಅಂತ ನೀವು. ಹೌದಯ್ಯ ನಾನು ಮಾಡಿನೇ ತಪ್ಪಾಗಿದ್ದಯ್ಯ, ನಿಮಗೆ ದೇವರು ತಿಳಿಸಿ ನನ್ನ ಕ್ಷಮಿಸ, ಇನ್ಮೇಲೆ ನಾನು ಮಾಡಲ್ಲ ಅಂತ ಹೇಳ್ಬೇಕು. ಅವಾಗ ಅದ್ರ ಬಗ್ಗೆ ನಾವು ಪ್ರಾರ್ಥನೆ ಮಾಡ್ತೀವಿ. ಇಲ್ಲ ಅಂತಂದುಗಳೇ ಸೈತಾನ ಪೂರ್ತಿ ನಿಮ್ಮನ್ನು ವಶ ಮಾಡಿಕೊಳ್ಳೋಣಂತ ಅರ್ಥ. ಹಲಿಲೋಯ್ಯ ಮಾಡಿದ್ರೆ ಮಾಡಲಾರ್ದಂಗಿದ್ರೆ ಇಲ್ಲಿ ಬಿಡಯ್ಯ, ಆದ್ರೆ ಅಂಥ ಆಲೋಚನೆ ನಾನು ಮಾಡಿನಂತೇಳಿ. ಯಾಕೆ ನೀವು ಆಲೋಚನೆ ಮಾಡಿದ್ರು ದೇವ್ರು ತಿಳಿಸ್ತಾರೆ ನನಗೆ. ಅಂಥ ಆಲೋಚನೆ ಬಂದಿತ್ತಯ್ಯ, ಅದು ನಿಜ ಬಿಡಯ್ಯ, ನೀವು ದೇವ್ರ ಅದಕ್ಕೆ ತಿಳಿಸಿದ್ದಾನೆ. ಕೆಲವರು ಹೇಳ್ತಾರೆ, ಹೌದಯ್ಯ ನಿಜವಾಗಲ್ಲ ಅನ್ನೋದು ಆಲೋಚನೆ ಮಾಡೀನಿ, ನನ್ನ ಮನುಷ್ಯನಾಗ ಹಂಗೆ ಅನಿಸಿತ್ತು. ಹೌದಯ್ಯ ದೇವ್ರು ನಿಮ್ಗೆ ತಿಳಿಸಿಲ್ಲಯ್ಯ, ನಾನು ಸರಿ ಮಾಡಿಕೊಂಡು ನಾನು ತಪ್ಪಾಗೈತೆ ಅಂತ ಕೆಲವರು ಹೇಳ್ತಾರೆ ಪ್ರಿಯರೇ. ಅವರಿಗೆ ನಾನು ಪ್ರಾರ್ಥನೆ ಮಾಡ್ತೀನಿ. ಹಲ್ಲಿಲೂಯ್ಯ, ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಳೇದ ಮಹಾರಾಜಗೂ ಸಹಕಾರಿಯಾಗಿರಬೇಕು. ಯಾರು? ಸ್ತ್ರೀ ಸಹಕಾರಿಯಾಗಿ, ಅಂದ್ರೆ ಪುರುಷನಿಗಾಗಿ ಮಾಡಿನ ದೇವರು ಸ್ತ್ರೀಯನ್ನು ಹೊರತು ಸ್ತ್ರೀಗಾಗಿ ಪುರುಷನ ಮಾಡಿಲ್ಲ ದೇವರು. ಹಲ್ಲಿಲೂಯ್ಯ, ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. 1ನೇ ತಿಮ್ಮೋಥೆಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 9ನೇ ವಚನ ಓದಿದೆ. ಹಾಗೆಯೇ ಸ್ತ್ರೀಯರು ಮಾನಸ್ಥರಾಗಿಯೂ, ಸ್ತ್ರೀಯರು ಮಾನಸ್ಥರಂದ್ರೆ ಪ್ರಿಯರೇ, ಈ ಕಾಲದಲ್ಲಿ ನೋಡಿದ್ರೆ ಗಿಫ್ಟ್ ಕೊಡ್ತೀವಿ. ಯಾರಿಗೆ? ನನ್ನ ಯಜಮಾನ ನಾನು ಗಿಫ್ಟ್ ಕೊಡ್ತೀನಿ. ಗಿಫ್ಟ್ ಅವರಂತಾರೆ, ನನ್ನ ಪ್ರಿಯಳಿಗೆ ಗಿಫ್ಟ್ ಕೊಡ್ತೀನಿ, ನನ್ನ ಪ್ರಿಯನಿಗೆ ಗಿಫ್ಟ್ ಕೊಡ್ತೀನಿ. ಪರಿಶುದ್ಧವಾಗಿರ್ತಕ್ಕಂಥ ಬೈಬಲ್ ಒಂದು ಮಾತು ಹೇಳುತ್ತೆ, ನೀನು ಗಿಫ್ಟ್ ಯಾವ್ದು ಕೊಡ್ಬೇಕು ಗೊತ್ತಾ? ಉಂಗುರ ಅಲ್ಲ. ನೀನು ಗಿಫ್ಟ್ ಯಾವ್ದು ಕೊಡ್ಬೇಕಾ? ನಕ್ಲಸ್ ಅಲ್ಲ. ನಿನ್ನ ಗಿಫ್ಟ್ ಯಾವ್ದು ಕೊಡ್ಬೇಕು ಗೊತ್ತಾ? ನಿನ್ನ ಶೀಲವನ್ನ ನಿನ್ನ ಯಜಮಾನನಿಗೆ ಗಿಫ್ಟ್ ಕೊಡಬೇಕು. ನಿನ್ನ ಹೆಂಡತಿಗೆ ಗಿಫ್ಟ್ ಯಾವ್ದು ಕೊಡ್ಬೇಕು ಗೊತ್ತಾ? ನಿನ್ನ ಪರಿಶುದ್ಧತೆಯನ್ನ ಗಿಫ್ಟ್ ಕೊಡ್ಬೇಕು ಹೆಂಡತಿಗೆ. ರಸಲ್ಲ ಇದೀರಾ ಅಂತವ್ರು ಅದನ್ನು ಕಲಿಸುವುದಕ್ಕಾಗಿ, ಪರಲೋಕ ರಾಜ್ಯಕ್ಕೆ ಬಾಧ್ಯಸ್ಥರಾಗಿ ಮಾಡುವುದಕ್ಕಾಗಿ ಆ ದೇವರಿಗೆ ಮೃತ್ಯುಂಜಯ ಮಠವನ್ನು ಸ್ಥಾಪನೆ ಮಾಡಿದ್ದಾನೆ. ಪ್ರೈಸಲ್ಲ, ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಇವು ತಪ್ಪುಗಳಲ್ವಾ? ಕಣ್ಣೀರಿಟ್ಟಿಯ ಪ್ರಾರ್ಥನೆ ಮಾಡಿ, ಅಯ್ಯೋ ನಾನು ಕೊಡಲಿಲ್ಲ ದೇವರೇ, ನನ್ನ ದೇಹವನ್ನು ಹತೋಟಿಗೆ ಇಡಕ್ಕಾಗಲಿಲ್ಲಪ್ಪ, ದೇವರು ನನ್ನ ಕ್ಷಮಿಸು ಅಂತೇಳಿ ಅನೇಕರು ಕಣ್ಣೀರಿಟ್ಟು ದೇವರ ಹತ್ರ ಕ್ಷಮಾಪಣೆ ಹೊಂದ್ಕೊಂಡಿದ್ದಾರೆ. ಹೌದಪ್ಪ ನನಗೆ ಹೇಳೋರಿದ್ರು, ಹೌದಪ್ಪ ನನಗೆ ಕೇಳೋರಿದ್ರು ಕೂಡ ನಾನು ತಪ್ಪು ಮಾಡಿದ್ದೀನಿ ಅಂತ. ಇನ್ನು ಕೆಲವರು ಅದರಲ್ಲೇ ಇದ್ದಾರೆ ಪ್ರಿಯರು, ಇನ್ನು ಅದರಲ್ಲೇ ಅದು ಮೇಂಟೈನ್ ಮಾಡ್ತಾರೆ. ಅವರು ಹೆಂಗೆ ಗೊತ್ತದ? ಹೊರಗೆ ಬೀಳಾರ್ದಂಗೆ ಮೇಂಟೈನ್ ಮಾಡಿದ್ದಾರೆ. ಒಂದು ದಿವಸ ಏನಾಗುತ್ತೆ, ಅವ್ರಿಗೆ ಸಮಾಧಾನ ಇಲ್ಲ, ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ ಪ್ರಿಯರು. ಅರ್ಥ ಮಾಡ್ಕೊರಿ, ದೇವರು ತಿರಸ್ಕಾರ ಸಹಿಸುವವನಲ್ಲ. ತಿರಸ್ಕಾರ ಅಂದ್ರೆ ಅರ್ಥ ಏನು? ಹಿರಿಯರು ಹೇಳಿದ ಮಾತು ತಿರಸ್ಕಾರ, ಆಜ್ಞೆಗಳನ್ನು ತಿರಸ್ಕಾರ ಮಾಡೋದು ಸಹಿಸಂಗಲ್ಲ ದೇವರು. ಹಲ್ಲಿಲೋಯ, ಯಾಕೆ ಬರೋದ್ರ ಶಬ್ದ? ಹಲ್ಲಿಲೋಯ, ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಸ್ತ್ರೀಯರು ಮಾನಸ್ಥರಾಗಿಯೂ ಮತ್ತೇನು? ಡಂಬವಿಲ್ಲದವರಾಗಿ. ಡಂಬ ಅಂದ್ರೆ ಅರ್ಥ ಏನು? ಸುಮ್ಮನೆ ಬಡ ಹೇಳ್ತದೆ, ನಮ್ಮದು ಅಷ್ಟೈತಿ, ನಮ್ಮದು ಇಷ್ಟ ಐತಿ, ಬಡ ಐತಿ.
ಡಂಬ ಇರಬಾರ್ದು. ಹೆಂಗಿರ್ಬೇಕು? ಇದ್ದದ್ದು ಇದ್ದಂತೆ ಮಾತಾಡೋದು ಕಲ್ಕಲ್ಕು ಬೇಯಿಸಿಲ್ಲ. ದೇವರಿಗೆ ಮೈ ಮುಟ್ರಿ, ದೇವರಿಗೆ ಸೋದರ ಉಂಟಾಗದು. ಡಂಬವಿಲ್ಲದವರಾಗಿಯೂ ಇದ್ದು ಯಾವುದಕ್ಕೆ ತಕ್ಕ ಉಡುಪ್ರೆ? ಮರ್ಯಾದೆಗೆ ತಕ್ಕ ಉಡುಪು. ಆ ಧಾರಾವಾಹಿಗೆ ನೋಡಿಬಿಡ್ತಾರ, ಟಿ ವಿಗೆ ನೋಡಿಬಿಡ್ತಾರ, ಅದು ಸಿನಿಮಾ ಆಡಾಡೋ ಹೊತ್ತಿನಾಗ ಅವ್ರು ಹಾಕ್ಕೊಂಡಿರ್ತಾರೆ. ಅವ್ರು ಹಿಂಗೆ ಹಾಕ್ಯಂದ್ರೆ ಹಿಂಗೆ ಬಿಚ್ಚಿಬಿಡ್ತಾರೆ. ಮನೆಗೆ ಹೋಗ್ರೆ ಅವ್ರು ಎಷ್ಟು ಚೆನ್ನಾಗಿರ್ತಾರೆ. ಅವರು ಸಿನಿಮಾದಾಗ ಆ್ಯಕ್ಟಿಂಗ್ ಮಾಡೋ ಹೊತ್ತಿನಾಗ ಇದ್ದಂಗೆ ಮನೆಗಿರಲ್ಲ ಪ್ರಿಯರೇ. ಅವರು ಅಷ್ಟು ಏನು ಪತಿವ್ರತಿಯಾಗಿ ಉಡುಪುಗಳನ್ನು ಧರಿಸ್ಕೊಂಡಿರ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ಅದು ಅವ್ರ ಉದ್ಯೋಗ ಪ್ರಿಯರೇ. ಉದ್ಯೋಗಕ್ಕಾಗಿ ಮಾಡ್ತಾರೆ. ಅವ್ರ ಮನೆಗೆ ಹಂಗೆ ಮಾಡಲ್ಲ. ನೀವೇನು ಮಾಡ್ತೀರಿ? ಕೆಲವರು ಮನೆಗೆ ಮಾಡ್ತಾರೆ ಪ್ರಿಯರೇ. ದಯಮಾಡಿ ಜಾಗೃತವಾಗಿರ್ರಿ. ನಿಮ್ಮ ಮಕ್ಕಳಿಗೆ ಹೇಳ್ರಿ, ನಿಮ್ಮ ಮಕ್ಕಳಿಗೆ ಶಾಲೆಗೆ ಎದಕ್ಕೆ ಕಳಿಸ್ತೀರಿ? ಚೆನ್ನಾಗಿ ಓದಿ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗ್ಬೇಕಂತ ಕಳಿಸ್ತೀರಿ. ಮೂರು ಜಡೆ ಹಾಕಿ ಡಿಸೈನ್ ಮಾಡಿ ಡಿಸೈನ್ ಬಟ್ಟೆಗಳು ಹಾಕಿ ಅಂದರೆ ಇದ್ರ ಅರ್ಥ ಏನು? ಇದರ ಅರ್ಥ ಏನ್ರಿ? ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಗೋರಯೇಸು ಕ್ರಿಸ್ತ ಮಹಾರಾಜಗೂ ಹಲ್ಲೆಲೂಯಾ. ಅಲ್ಲಿ ಮಿಸ್ ಇಂಡಿಯಾ ಕಾಂಪಿಟೇಷನ್ ಅಲ್ಲ ಕಾಲೇಜಿನಲ್ಲಿ ಕಳಿಸೋದು. ನೀವು ಜ್ಞಾನವಂತರಾಗುವುದಕ್ಕಾಗಿ, ಬುದ್ಧಿವಂತರಾಗುವುದಕ್ಕಾಗಿ ನೀವು ಕಾಲೇಜಿಗೆ ಶಾಲೆಗೆ ಕಳಿಸ್ತಾ ಇದ್ದೀರಿ. ನಿಮ್ಮ ಮಕ್ಕಳಿಗೆ ಹೆಂಗಿರ್ಬೇಕು? ಸಾಧಾರಣ ಬಟ್ಟೆಗಳನ್ನು ಹಾಕಿ ಅಂದವಾಗಿ ಮಾಡಿ ಕಳಿಸ್ರಿ. ಆದರೆ ವೇಷ ಮಾಡಿ ಕಳ್ಸಕ್ಕೆ ಹೋಗ್ಬೇಡ್ರಿ. ಅದರಿಂದ ಏನಾಗುತ್ತೆ ಗೊತ್ತಾ? ಪುರುಷರು ಆಕರ್ಷಿತರಾಗಿ ಸ್ತ್ರೀಯರು ಹಾಳಾಗಿ ಹೋಗ್ತಾರೆ ಪ್ರಿಯರು. ನೀವು ಕಾಲೇಜಿಗೆ ಹೋದರೆ, ನೀವು ಮಂದಿರಕ್ಕೆ ಬಂದರೆ ನೀವು ಹೆಂಗೆ ಬರಬೇಕು? ಒಳ್ಳೆ ಉಡುಪುಗಳನ್ನು ಧರಿಸಿಕೊಂಡು ಮಂದಿರಕ್ಕೆ ಬರಬೇಕು. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಗೋರಯೇಸು ಕ್ರಿಸ್ತ ಮಹಾರಾಜಗೂ ಹಲ್ಲೆಲೂಯಾ. ಆಮೆನ್. ಹೀಗಿರಲಾಗಿ ಪುರುಷರು ಎಲ್ಲ ಸ್ಥಳಗಳಲ್ಲಿ ಕೋಪವೂ ವಾಗ್ವಾದವೂ ಇಲ್ಲದವರಾಗಿ ಭಕ್ತಿಪೂರ್ವಕವಾಗಿಯೂ ಕೈಗಳನ್ನೆತ್ತಿ ಪ್ರಾರ್ಥಿಸಬೇಕೆಂದು ಅಪೇಕ್ಷಿಸುತ್ತೇನೆ. ಹಾಗೆಯೇ ಸ್ತ್ರೀಯರು ಮಾನಸ್ಥರಾಗಿಯೂ ಡಂಬವಿಲ್ಲದವರಾಗಿಯೂ ಇದ್ದು ಮರ್ಯಾದೆಗೆ ತಕ್ಕ ಉಡುಪನ್ನು ಉಟ್ಟುಕೊಳ್ಳಬೇಕು ಎಂದು ಅಪೇಕ್ಷಿಸುತ್ತೇನೆ. ಅವರು ಜಡೆ, ಚಿನ್ನ ಮತ್ತು ಬೆಲೆಯುಳ್ಳ ವಸ್ತ್ರ ಮುಂತಾದವುಗಳಿಂದ ತಮ್ಮನ್ನು ಅಲಂಕರಿಸಿಕೊಳ್ಳದೆ ದೇವಭಕ್ತಿಯರೆನಿಸಿಕೊಳ್ಳುವ ಸ್ತ್ರೀಯರಿಗೆ ಯುಕ್ತವಾಗಿರುವ ಪ್ರಕಾರ ಸಕ್ರಿಯೆಗಳಿಂದಲೇ ಅಲಂಕರಿಸಿಕೊಳ್ಳಬೇಕು. ಎಲ್ಲರೂ ಗಟ್ಟಿಯಾಗಿ ಹೇಳಿ. ಯಾವ ಪ್ರಕಾರ? ಸಕ್ರಿಯೆಗಳಿಂದ ಅಂತ. ಹೆಂಗಿರ್ಬೇಕ್ರೆ? ಸಕ್ರಿಯ ನಡೆ ನುಡಿ. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಯಾಕೆ ಗೊತ್ತಾ? ಸೃಷ್ಟಿಕರ್ತನ ದೇವರು ನಾನು ಪರಿಶುದ್ಧನಾಗಿರೋ ಪ್ರಕಾರ ನೀವು ಕೂಡ ಪರಿಶುದ್ಧರಾಗಿರಿ ಅಂತ ದೇವರು ಹೇಳ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಆಮೆನ್, ಆಮೆನ್. 11ನೇ ವಚನ, 3ನೇ ಅಧ್ಯಾಯ 11ನೇ ವಚನ. ಅದಕ್ಕಿಂತ ಮುಂಚೆನೆಂದರೆ ಮುಂದೆ ಓದೋಣ. ಹಂಗೆ ಸ್ತ್ರೀಯರು ಮೌನವಾಗಿದ್ದು ಪೂರ್ಣ ವಿಧಿಯರಾಗಿ ಉಪದೇಶವನ್ನು ಕೇಳಬೇಕು. ಮುಂದೆ ಉಪದೇಶ ಮಾಡೋದಕ್ಕಾಗಲಿ ಪುರುಷರ ಮೇಲೆ ಅಧಿಕಾರ ನಡೆಸುವುದಕ್ಕಾಗಲಿ ಏನಿಲ್ಲ. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ. ಮುಂದೆ ಹೋದ್ರು. ಮೌನವಾಗಿರ್ಬೇಕು. ಹೆಂಗಿರ್ಬೇಕ್ರೆ? ಮೌನವಾಗಿರ್ಬೇಕು. ಮೊದಲು ನಿರ್ಮಿತನಾದವನು ಆದಮನಲ್ಲವೇ? ಎಲ್ಲರೂ ಗಟ್ಟಿಯಾಗಿ ಚಬಳಿಸಿ ಮಾಡಿಸೋಣ. ಮೊದಲು ದೇವರು ಯಾರು ಸೃಷ್ಟಿ ಮಾಡಿದನ್ರಿ? ಆದಾಮನನ್ನು ಸೃಷ್ಟಿ ಮಾಡಿದ್ರು. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಗೋರಯೇಸು ಕ್ರಿಸ್ತ ಮಹಾರಾಜಗೂ ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್. ಓದ್ರಿ ಮುಂದೆ. ಆಮೇಲೆ ಅವಳು ಇದಲ್ಲದೆ ಮೊದಲು ದೇವರು ಆದಾಮನನ್ನು ಉಂಟು ಮಾಡಿದ. ಆಮೇಲೆ ಅವಳು ಮೊದಲು ನಿರ್ಮಿತನಾದವನು ಆದಾಮನಲ್ಲವೇ? ಆಮೇಲೆ ಅವಳು ಇದಲ್ಲದೆ ಆದಾಮನ ವಂಚನೆಗೆ
ಒಳ ಬೀಳಲ್ಲ. ಆದಮ್ನ ಹತ್ರ ಬಂದವ ಸೈತಾನ ನಾಟಕ ಆಡಿದ, ಆದ್ರೆ ಅದಕ್ಕೇನು ಮಾಡಲಿಲ್ಲ, ಆದಮ್ ಒಪ್ಪಿಕೊಳ್ಳಿಲ್ಲ ಪ್ರಿಯರೇ. ಮುಂದೆ ಸ್ತ್ರೀಯು ವಂಚನೆಗೆ ಒಳಬಿದ್ದು ಅಪರಾಧಿಯಾದಳು. ಏನದಲ್ರಿ? ಅಪರಾಧ. ಕೆಲವರು ಏನು ಮಾಡ್ತಾರೆ ಗೊತ್ತಾ, ಕುಟುಂಬದಾಗ ಏನನ್ನ ಬಂದ್ರೆ ದೇವ್ರ ಮೇಲೆ ಶಿಟ್ಟು ಮಾಡಿಬಿಡ್ತಾರೆ ಪ್ರಿಯರು. ಅವಾಗ ಕೆಲವೊಂದು ಏನನ್ನ ಆಗ್ತಿರ್ತಾವಲ್ಲ, ದೇವ್ರ ಮೇಲೆ ಶಿಟ್ಟು. ಈ ದರಿದ್ರ ಬುದ್ಧಿ ಸೈತಾನ ಸಂಪೂರ್ಣವಾಗಿ ಅವ್ರನ್ನ ಹಾಳ್ತಾ ಇದ್ದಾನೆ ಅಂತ ಅರ್ಥ. ಎಂಥ ಪ್ರಸಂಗ ಬಂದರೆ ಸತ್ರು ದೇವರ ಸನ್ನಿಧಾನ ಸಾಯಬೇಕು ಅಂತೇಳಿ ನಿರ್ಧಾರ ಇರಬೇಕು. ಯಾಕಂದ್ರೆ ಸಾಯೋ ಜಾಗ ಅಲ್ಲ, ಉಳಿಸೋ ಜಾಗ. ಪ್ರೀತಿಸಲ್ಲ. ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಳಾದ ಮಹಾರಾಜಕ್ಕೂ ಕಾರಣ ಒಂದು ಏನು ಗೊತ್ತಾ, ನಿನಗೊಂದು ದಿನಚರಿ ಇದೆ, ನಿನ್ನನ್ನು ಸೃಷ್ಟಿ ಮಾಡಿದ ದೇವರು ಹೇಳ್ತಾ ಇದ್ದಾಳೆ. 39ನೇ ಅಧ್ಯಾಯ, 139ನೇ ಅಧ್ಯಾಯ ಕೀರ್ತನೆ ಗ್ರಂಥ 139. ಹಲ್ಲೆಲೂಯ. ಕೀರ್ತನೆ ಗ್ರಂಥ 139 13 ಓದ್ರಿ. ನನ್ನ ಅಂತರಿಂದ್ರಿಯಗಳನ್ನು ಉಂಟು ಮಾಡಿದವನು, ತಾಯಿಯ ಗರ್ಭದಲ್ಲೇ ನನ್ನನ್ನು ರೂಪಿಸಿದವನು ನೀನಲ್ಲವ. ಸೃಷ್ಟಿಕರ್ತನಾದ ದೇವರು ಯಾರನ್ನ ರೂಪಿಸಿದ? ಸರ್ವ ಮಾನವರನ್ನ ರೂಪಿಸಿದನ. ಬರೆಸಲ್ಲ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ನೀನು ನನ್ನನ್ನು ಅದ್ಭುತವಾಗಿ ವಿಚಿತ್ರವಾಗಿ ರಚಿಸಿದ್ದರಿಂದ ನಿನ್ನನ್ನು ಕೊಂಡಾಡುತ್ತೇನೆ. ನಿನ್ನ ಕೃತ್ಯಗಳು ಆಶ್ಚರ್ಯವಾಗಿವೆ ಎಂದು ನನ್ನ ಹೃದಯವು ಚೆನ್ನಾಗಿ ಗ್ರಹಿಸಿಕೊಂಡಿದೆ. ನಾನು ಗುಪ್ತ ಸ್ಥಳದಲ್ಲಿ ಏರ್ಪಡುತ್ತಾ ಭೂಗರ್ಭದಲ್ಲಿ ರಚಿಸಲ್ಪಡುತ್ತಾ ಇದ್ದಾಗ ನನ್ನ ಅಸ್ಥಿ ಪಂಜರು ನಿನಗೆ ಮರೆಯಾಗಿದ್ದಿಲ್ಲ. ಬೇದಲ್ಲ. ಮುಂದೆ ನಾನು ಇನ್ನು ಕೇವಲ ಪಿಂಡವಾಗಿರುವಾಗ ನಿನ್ನ ಕಣ್ಣುಗಳು ನನ್ನ ನೋಡಿದವು. ಅಯ್ಯಯ್ಯ. ಮುಂದೆ ನನ್ನ ಆಯುಷ್ಕಾಲವು ಪ್ರಥಮ ದಿನವು ಪ್ರಾರಂಭವಾಗುವ ಮೊದಲೇ ಅದರ ಎಲ್ಲ ದಿನಗಳು ನಿನ್ನ ಪುಸ್ತಕದಲ್ಲೇ. ಪುಸ್ತಕ ಐತಿ ನಿಂದ. ದೇವ್ರು ನಿನಗೆ ಸ್ವೇಚ್ಛೆ ಕೊಟ್ಟನ. 30 ವರ್ಷ, 35 ವರ್ಷ, 40 ವರ್ಷ, 50 ವರ್ಷದಿಂದ ಪ್ರತಿ ದಿವಸ ನಿನಗೆ ಏನು ಕೊಡ್ತಾ ಇದ್ದಾನೆ? ಒಳ್ಳೆ ಗಾಳಿ ಕೊಡ್ತಾ ಇದ್ದಾನೆ, ಒಳ್ಳೆ ಬೆಳಕು ಕೊಡ್ತಾ ಇದ್ದಾನೆ. ಅದಕ್ಕೆ ತಕ್ಕಂತೆ ನೀನು ಏನು ಮಾಡಿದೀಯ ದೇವ್ರ ವಿಷಯದ ಬಗ್ಗೆ, ದೇವ್ರ ಕಾರ್ಯಗಳ ಬಗ್ಗೆ ದೇವ್ರು ನಿನ್ನ ವಿಚಾರ ಮಾಡ್ತಾನೆ ಪ್ರಿಯರೇ. ನಿನ್ನ ಪುಸ್ತಕದಲ್ಲಿ ನೀನು ಬರೆದು ನೀನು ಮಾಡಿದ್ದೆಲ್ಲ ನಿನ್ನ ಪುಸ್ತಕದಲ್ಲಿ ಏನಾಗಿರುತ್ತೆ? ಎಂಟ್ರಿ ಆಗಿರುತ್ತೆ. ಪ್ರತಿಯೊಬ್ಬ ಮನುಷ್ಯನ ದಿನಚರಿ ಏನಿದೆ, ಆ ದಿನಚರಿಯಲ್ಲಿ ಒಬ್ಬೊಬ್ಬನಿಗೆ ಒಂದೊಂದು ಪುಸ್ತಕ. ಹಲ್ಲೆಲೂಯ. ಆತನ ಜೀವಮಾನದ ಅಂದ್ರೆ ಹುಟ್ಟುವ ಮೊದಲ ಗರ್ಭದಲ್ಲಿ ಇರುವಾಗಲೇ ದೇವರು ಏನು ಮಾಡಿದ್ದಾರೆ? ಒಬ್ಬೊಬ್ಬರಿಗೆ ಒಂದೊಂದು ಪುಸ್ತಕ ಅದನ್ನು ಬರೆದಿದ್ದಾರೆ ಪ್ರಿಯರೇ. ಪ್ರತಿಯೊಂದು ದಿವಸಗಳಾಗ ಎಂಟ್ರಿ ಮಾಡ್ಯಾರ ದೇವರು. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಳಾದ ಕ್ರಿಸ್ತ ಮಹಾರಾಜಕ್ಕೂ ಹಲ್ಲೆಲೂಯ. ಆಮೆನ್, ಆಮೆನ್. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆದರೆ ಎಲ್ಲ ದಿನಗಳು ನಿನ್ನ ಪುಸ್ತಕದಲ್ಲಿ ಬರೆಯಲ್ಪಟ್ಟಿವೆ. ಅಲ್ಲಿ ಹೊರಗಡೆ ಯಾರು? ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೆನ್, ಹಲ್ಲೆಲೂಯ. 23ನೇ ವಚನ ಓದೋಣ. ದೇವ ನನ್ನನ್ನು ಪರೀಕ್ಷಿಸಿ ನನ್ನ ಹೃದಯವನ್ನು ತಿಳಿದುಕೋ. ಒಂದು ಸಲ ಆದ್ರೂ ಹೇಳಿದೆ, ದೇವರ ನನ್ನ ಪರೀಕ್ಷೆ ಮಾಡಿದ. ಅಯ್ಯೋ, ವಾಕ್ಯ ಓದಿಬಿಟ್ರೆ, ಪ್ರಾರ್ಥನೆ ಮಾಡಿಬಿಟ್ರೆ ಈತ ಹೇಳ್ದಂಗೆ ಕೇಳಬೇಕು. ಪ್ರಾರ್ಥನೆ ಹೋಗ್ಬಿಟ್ರೆ ಈತ ಹೇಳ್ದಂಗೆ ಕೇಳಬೇಕು. ನಾನು ಪಾಪ ಮಾಡೋಕ್ಕಾಗಲ್ಲ, ಪಾಪದ ಮಾತುಗಳು ಆಡೋಕ್ಕಾಗಲ್ಲ, ಪಾಪದ ಆಲೋಚನೆ ಮಾಡೋಕ್ಕಾಗಲ್ಲ, ಯಜಮಾನಿಗೆ ವಿರುದ್ಧವಾಗಿ ನಡ್ಕೊಳಕ್ಕಾಗಲ್ಲ, ಯಜಮಾನಿಗೆ ವಿರುದ್ಧವಾಗಿ ನಡ್ಕೊಳಕ್ಕಾಗಲ್ಲ, ನನ್ನ ಹೆಂಡತಿಗೆ ವಿರುದ್ಧವಾಗಿ ನನ್ನ ಹೆಂಡತಿಗೆ ಅವಮಾನ ಮಾಡೋಕ್ಕಾಗಲ್ಲ. ನಾನು ಪ್ರಾರ್ಥನೆ ಬಿಟ್ಬಿಟ್ರೆ ಹೆಂಗಾದ್ರೂ ನಾನು ಯಜಮಾನನ ಅವಮಾನ ಮಾಡ್ಬೋದು. ನಾನು ಪ್ರಾರ್ಥನೆ ಬಿಟ್ರೆ ನನ್ನ ಹೆಂಡತಿಯನ್ನು ಬಡಿಬೋದು, ಅವಮಾನ ಮಾಡ್ಬೋದು. ಅದಕ್ಕಾಗಿ ನಿಮ್ಮ ಹೃದಯವನ್ನು ದೇವರಿಗೆ ಕೆಲವರು ಪ್ರಾರ್ಥನೆ ಬಿಡೋದು ಯಾಕೆ ಬಿಡ್ತಾರೆ ಗೊತ್ತಾ? ಪಾಪ ನಿನ್ನಲ್ಲಿದ್ದರೆ ಪರಲೋಕ ದೇವರ ಸನ್ನಿಧಿಗೆ ಬರೋಕ್ಕಾಗಲ್ಲ ನಿನ್ನಿಂದ. ಅದನ್ನು ಒಪ್ಪಿಕೊಂಡು ಬಿಟ್ಟು ಬಿಡ್ಬೇಕು ನೀನು. ಹಲ್ಲೆಲೂಯ.
ಈ ಲೋಕದಲ್ಲಿ ಗಳಿಸಿದ್ದೆಲ್ಲ ಎಲ್ಲೇ ಬಿಟ್ಟು ಹೋಗ್ಬೇಕು, ಯಾರೂ ಕೂಡ ತೆಗೆದುಕೊಂಡು ಹೋಗಲ್ಲ. ಯಾವ ಶರಣರು, ಯಾವ ಧರ್ಮದವರು, ಯಾವ ಮನುಷ್ಯರು, ಯಾವ ಪ್ರಾಣಿಗಳನ್ನು ಗಳಿಸಿಕೊಂಡು ಅಥವಾ ಆಸ್ತಿಗಳನ್ನು ಮಾಡಿಕೊಂಡ್ರು ಕೂಡ ಎಲ್ಲರೂ ಇಲ್ಲೇ ಬಿಟ್ಟು ಹೋಗಬೇಕು. ಯಾಕೆ ಗೊತ್ತಾ? ನಾವಿರುವುದಕ್ಕಾಗಿ ಅವೆಲ್ಲ ಕೊಟ್ಟನ ಹೊರತು ಅವುಗಳ ಮೇಲೆ ಮನಸ್ಸಿಡಕ್ಕಾಗಲ್ಲ. ಆತನ ಮೇಲೆ ಮನಸ್ಸಿಟ್ಟು ಈ ಲೋಕದಲ್ಲಿ ನಡ್ಕೊಳ್ಳೋದಕ್ಕಾಗಿ ದೇವರು ನಮಗೆ ಅವಕಾಶ ಕೊಟ್ಟನ. ಪ್ರಯತ್ನಿಸಲ್ಲ. ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೆನ್, ಹಲ್ಲೆಲೂಯಾ. ಅದಕ್ಕೆ ಜಾಗೃತವಾಗಿರ್ರಿ ಪ್ರಿಯವಾದವರೇ. ನೋಡ್ರಿ, ಮೊದಲು ಉಂಟಾದವರು ಯಾರು? ಪುರುಷ ಪ್ರಿಯರಿ. ಆದಾಮನು ವಂಚನೆಗೆ ಬೀಳಲಿಲ್ಲ. ನೋಡ್ರಿ ಹೆಂಗೆ ಇದು ಗೊತ್ತಾ? ದೇವರಾಗಿಬಿಡ್ತೀವಿ ಅಂತ, ದೇವರಾಗ್ತೀರಿ ಅಂತ ಹೇಳ್ಬಿಟ್ಟಲ್ಲ ತಿಳ್ಕೊಂಡು ಈ ಅಮ್ಮ ಏನು ಮಾಡ್ತಾಳ? ಆದಾಮ ಸ್ವಲ್ಪ ನಿದ್ದೆ ಮಾಡ್ತಿರ್ತಾನ ಪ್ರಿಯರು. ಅವತ್ತೇನೋ ಹಣ್ಣುಗಳು ಚೆನ್ನಾಗಿ ತಿಂದುಬಿಟ್ಟ ರಾತ್ರಿ, ದ್ರಾಕ್ಷಿ ಹಣ್ಣು ಸ್ವಲ್ಪ ಮಬ್ಬು ಬರುತ್ತೆ ಪ್ರಿಯರೇ. ಅವಾಗ ಮಬ್ಬು ಬಂದ ಮಕ್ಕಣ್ಣ ಬಂದರೆ ಈ ಅಮ್ಮ ಅದೇ ತಲೆಗೆ ಐತೆ. ಯಾಕಂದ್ರೆ ಮತ್ತೆ ನಿನ್ನೆ ಬಂದು ಹೇಳೋಗೇನಲ್ಲ. ಅವಾಗ ಅಲ್ಲಿಗೆ ಹೋಗ್ತಾನೆ. ಹೋದ ಮೇಲೆ ಏನಾಗುತ್ತೆ ಗೊತ್ತಾ ಪ್ರಿಯರೇ? ಅವಾಗ ಅಲ್ಲಿ ಭಯಂಕರವಾಗಿರುವಂಥ ಸ್ಥಿತಿ ಏನಾಗಿದೆ ಅಂದರೆ, ಅಲ್ಲಿ ಹೋಗಿಬಿಟ್ಟು ಅವಾಗ ಈಕೆ ಬರುವುದನ್ನೇ ಕಾಯ್ತಾ ಇರ್ತಾನೆ. ಯಾಕಂದ್ರೆ ಯಾವಾಗ ಈ ಅಮ್ಮ ಆದಾಮನ ಬಿಟ್ಟು ಹೊರಗೆ ಬರ್ತಾಳ ಅಂತ. ಆದಾಮ ಬಿಟ್ಟು ಹೊರಗೆ ಬಂದ ತಕ್ಷಣ ಏನು ಮಾಡ್ಬೇಕ? ನಾನು ಹೇಳಿ ಹೆಂಗನ ಮಾಡಿ ಕೆಡಿಸ್ಬೇಕಂತ. ಇಲ್ಲಂದ್ರೆ ಇವರು ದೇವರೊಂದಿಗೆ ಒಡನಾಟ ಆಗುತ್ತೆ, ಇವ್ರ ಸಂತಾನ ಜಾಸ್ತಿ ಆಗುತ್ತೆ, ಆಮೇಲೆ ನನ್ನನ್ನು ಕೊಂಪುಡ ನಾಶ ಮಾಡಿಬಿಡ್ತಾರೆ ಅಂತ ತಿಳ್ಕೊಂಡು ದೇವಲೋಕದಿಂದ ದಬ್ಬಲ್ಪಟ್ಟಿರುವಂಥ ಸೈತಾನ ಆವಿನ ವೇಷ ಹಾಕಿಕೊಂಡು ಬರ್ತಾನೆ ಪ್ರಿಯರೇ. ಆವಿನೊಳಗೆ ಅವನ ಗುಣ ಇದೆ ಪ್ರಿಯರೇ. ಹಲ್ಲೆಲೂಯಾ, ದೇವರಿಗೆ ಮಹಿಮುಂಟಾಗಲಿ. ಅವಾಗ ಹೇಳ್ತಾನೆ, ನೀವು ದೇವತೆಗಳಾಗಿಬಿಡ್ತೀರಿ, ದೇವರಾಗಿಬಿಡ್ತೀರಿ ಅಂತ ಹೇಳಿದ ಮೇಲೆ ಆ ಮಾತಿಗೆ ಒಳಗಿದ್ದು ಈಕೆ ತಿಂತಾಳೆ. ತಿಂದ ತಕ್ಷಣ ಈಕೆ ಬಂದು ನಮೂನು ಮನುಷ್ಯರು ಡಲ್ಲಾಗಿಬಿಡ್ತಾಳೆ ಪ್ರಿಯರೇ. ಯಾಕೆ ಗೊತ್ತಾ? ಈ ದೇವದೂತರಂತೆ ಇರ್ತಕ್ಕಂಥ ಈಕೆಯ ದೇಹದ ಸೌಂದರ್ಯ ಸಡನ್ ಆಗಿ ಚೇಂಜ್ ಆಗಿಬಿಡ್ತಾ ಪ್ರಿಯರೇ. ಚೇಂಜ್ ಆಗಿಬಿಡುತ್ತೆ. ಈಕೆಯ ಮಕ್ಕದ ಲಕ್ಷಣ ಬದಲಾವಣೆ ಆಗಿಬಿಡ್ತಾ ಪ್ರಿಯರೇ. ಅವಾಗ ಏನಾಗುತ್ತೆ ಗೊತ್ತಾ ಪ್ರಿಯರೇ? ಅವಾಗ ಹಣ್ಣು ತಿಂದು ಅವಾಗ ಈಕೆಗೆ ಭಯ. ಏನು ಗೊತ್ತಾ? ಅಯ್ಯೋ ತಿಂದದೇನೆ ಸಾಯ್ತೀರಿ ಅಂತ ಅಪ್ಪ ಹೇಳಿದ್ದಾನೆ. ಆಯ್ತು, ನಾನು ಸತ್ತೋಗ್ಬಿಡ್ತೀನಿ. ಹೆಂಗ್ ಮಾಡ್ಬೇಕು? ನಾನು ಇದು ಕೂಡ ಉಳಿಬಾರ್ದು. ಯಾರು ಉಳಿಬಾರ್ದು? ಗಂಡಸ ಉಳಿಬಾರ್ದು. ಅದನ್ನು ಸಾಯಿಸ್ಬೇಕು. ನಾನು ಸತ್ತೋಗ್ಬಿಡ್ತೀನಿ. ಯಾಕೆ ಗೊತ್ತಾ? ಅದನ್ನ ಇನ್ನೊಂದು ಪಕ್ಕೆಯಲ್ಲಿ ಗೊತ್ತಾಗಿದೆ. ಏನು ಮಾಡ್ಬಿಡ್ತಾನೆ ದೇವರ? ಏನು ಮಾಡ್ಬಿಡ್ತಾನೆ? ಇನ್ನೊಂದು ಸೃಷ್ಟಿ ಮಾಡಿಬಿಡ್ತಾನೆ. ಆದ್ರೆ ನಾನು ಹೋಗ್ಬಿಡ್ತೀನಲ್ಲ, ನನಗೆ ಇರ್ಲಾರ್ದ ಬದುಕು ಇನ್ನೊಬ್ಬರಿಗೆ ದಕ್ಕಬಾರ್ದು ಅಂತೇಳಿ ಅದನ್ನ ಬಗಲಾಗ ಬಂದು ಅವಾಗ ಹೇಳ್ತಾಳೆ, ಏನು ಯಾಕೆ ಸಪ್ಪಗಿದ್ದೀರಿ, ಎಲ್ಲಿಗೆ ಹೋಗಿದ್ದೆ ಅಂತ ಕೇಳ್ತಾನೆ. ಇಲ್ಲ, ಆ ಹಣ್ಣು ನೋಡಿದೆ, ತಿನ್ನಂಗಾಯ್ತು, ಮನಸ್ಸಾಯ್ತು, ಮುಟ್ಟಿದೆ, ಭಾಳ ಘಮ ವಾಸನ, ಅದನ್ನ ತಗೊಂಡು ಬಂದೆ, ಆಮೇಲೆ ತಿನ್ನೋಕೆ ಮನಸ್ಸಾಯ್ತು, ತಿಂದೆ ಅಂತ. ಹೌದಾ, ಸರಿ ಅಂತೇಳಿ ತಿನ್ನಬಾರ್ದಂತ ಅಪ್ಪ ಹೇಳಿನಲ್ಲ, ನಾನು ತಿಂದು ನನಗೇನಾಗಿಲ್ಲ ಅಂತ. ಆಕೆ ಚೇಂಜ್ ಆಗ್ಯದ, ಆದರೆ ನನಗೇನಾಗಿಲ್ಲ. ಯಾಕೆ ನನಗೇನಾಗಿಲ್ಲ ಅಂದ್ರೆ ತಿಂತಾನೆ, ಇಲ್ಲಂತ ತಿನ್ನಂಗಿಲ್ಲ. ನನಗೆ ಯಾಕೆ ಕಡೆ ಆಗುತ್ತೆ ಅವ್ರು ತಿನ್ನಂಗಿಲ್ಲ. ನನಗೇನಾಗಿಲ್ಲ. ಹೌದಾ, ಸರಿ, ಟೇಸ್ಟ್ ಐತೆ. ಅವಾಗ ನಿನಗೇನಾಗಿಲ್ಲ ಅನ್ನೋದ್ನಾಗ ನನಗೂ ಏನಾಗತ್ತೆ ಅಂತ ತಿಳ್ಕೊಂಡು ಅವಾಗ ಅಮ್ಮನ ಮಾತು ಕೇಳಿ ಅಪ್ಪ ಕೆಟ್ಟೋಗ್ಬಿಟ್ನ ಪ್ರಿಯರು, ತಿಂತಾನ ಪ್ರಿಯರು. ಹಲ್ಲೆಲೂಯಾ, ದೇವ್ರಿಗೆ ಮಹಿಮೆ ಉಂಟಾಯ್ತು, ದೇವ್ರಿಗೆ ಸ್ತೋತ್ರ ಉಂಟಾಗಲಿ. ಶಾಪ ಎಲ್ಲಿಂದ ಬಂತು? ಆ ಉಳಲಿಂದ ಬಂತು. ಅದಕ್ಕೋಸ್ಕರವಾಗಿ ಆ ಶಾಪವನ್ನು ತೊಲಗಿಸುವುದಕ್ಕಾಗಿ ಆ ಸೃಷ್ಟಿಕರ್ತನಾದ ದೇವರು ಆ ಸ್ತ್ರೀಯ ಗರ್ಭದೊಳಗೆ ಪ್ರವೇಶ ಮಾಡಿ ಆ ಸಂತಾನದಿಂದ ಬಂದಿರತಕ್ಕಂಥವರೆಲ್ಲರೂ ಪರಿಶುದ್ಧರಾಗಬೇಕಂತೇಳಿ ಬಂದು ಆತನ ಏನು ಮಾಡಿದ ಗೊತ್ತಾ? ಆ ಸಂತಾನಕ್ಕೆಲ್ಲ ಬಿಡುಗಡೆ ಕೊಡುವುದಕ್ಕಾಗಿ ತನ್ನ ರಕ್ತವನ್ನೇ ಸುರಿಸಿ ಬಲಿಯಾದ ಪ್ರೇರಿಸು, ಪಾಪಕ್ಕೆ ಶಿಕ್ಷೆಯನ್ನು ಒದಗಿಸಿದ ಪ್ರೇರಣೆ. ದೇವರಿಗೆ ಮಹಿಮೆ ಉಂಟಾಗಿದೆ, ದೇವರಿಗೆ ಸ್ತೋತ್ರ ಉಂಟಾಗಿದೆ. ಅದಕ್ಕಾಗಿ ಕುಟುಂಬ ಏನು ಜವಾಬ್ದಾರಿ ಇದೆ, ನೀವು ಗೌರವಯುತವಾಗಿರಬೇಕು. ನಿಮ್ಮ ಮಕ್ಕಳು ನಿಮ್ಮ ಮಾತು ಕೇಳಬೇಕಾದ್ರೆ ನಿಮ್ಮ ಯಜಮಾನಿಗೆ ಗೌರವ ಕೊಡೋದು
ಕಲ್ಕೋಬೇಕು. ನಿಮ್ಮ ಸಸಿ ಅಂದ್ರೆ ನಿಮ್ಮ ಮಾತು ಕೇಳಬೇಕಾದ್ರೆ ನೀವು ನಿಮ್ಮ ಯಜಮಾನರ ಬಗ್ಗೆ ಗೌರವಿತವಾಗಿ ಅವ್ರಿಗೆ ಹೇಳಬೇಕು. ಯಾಕಂದ್ರೆ ಎಂದೋ ಒಂದು ದಿವಸ ಬಂದಿರ್ತಾರೆ, ಈಗ ಎಲ್ಲೋ ಎಮ್ಮೆ ತಗೊಂಬಂದಿರ್ತಾರೆ, ಕಟ್ಟೆಗೆ ಬಿಡ್ತಾರೆ. ಕಟ್ಟೆಗಿದ್ಮೇಲೆ ದಿನ ಇರತಕ್ಕಂಥ ಎಮ್ಮೆ ಬಿಟ್ಟಂಗೆ ಅದನ್ನು ಬಿಟ್ರೆ ಅದು ಏನು ಮಾಡ್ತಿರೋದು? ಅಮ್ಮ ಸಿಗುತ್ತದ ಹೆಚ್ಚು ಬಂದು ಬೈಬಿಡ್ತದ. ಅದಕ್ಕೇನು ಇಷ್ಟು ದಿವಸ ಇದ್ರಲ್ಲ ಅವ್ರು ಕೈ ಬಿಟ್ಬಿಟ್ರ, ಇವ್ರು ಯಾರೋ ಗೊತ್ತಿಲ್ಲ ಹೊಸ ಮಂದಿ. ಸ್ವಲ್ಪ ದಿವಸ ಅದನ್ನ ಕಟ್ಟಿ ಹಾಕ್ಬೇಕು, ಅದಕ್ಕೆ ಏನು ಮಾಡಬೇಕು? ಸಲಿಗೆ ಮಾಡಿಸ್ಕೋಬೇಕು. ಅದೇ ಪ್ರಕಾರವಾಗಿ ಹೊಸದಾಗಿ ಬಂದಿರ್ತಕ್ಕಂಥ ಸೊಸೆಯನ್ನ ಯಾವ ಪ್ರಕಾರವಾಗಿ ನೋಡ್ಕೊಳ್ಬೇಕು ಅಂತಂದ್ರೆ, ಪ್ರಿಯವಾದವರೇ, ಒಳ್ಳೆತನವನ್ನು ಕಲಿಸಿಕೊಡ್ಬೇಕು. ಕಲಿಸಿಕೊಡ್ಲಾರ್ದಂಗಿದ್ರೆ ಮಾವಗ ಕಿಚ್ಚು, ನಿನಗೆ ಕಿಚ್ಚು, ಅವಾಗ ಇಬ್ಬರಿಗೆ ಹಿಡಿಯುತ್ತೆ ಹುಚ್ಚು. ಅಲ್ಲಿ ಗಂಡನ್ನು ಯಾಮರಿಸ್ಬಿಡ್ತಾವ್ರಿ. ಅವ್ರದ್ದು ತಪ್ಪಲ್ಲ. ಯಾಕೆ ತಪ್ಪಲ್ಲ ಗೊತ್ತಾ? ಆ ಅಮ್ಮ ಗೊತ್ತಿಲ್ಲ ಹೆಂಗಿರ್ಬೇಕಂತ. ಅದು ಕಲಿಸ್ಕೊಡೋರು ಯಾರು? ಅತ್ತೆ ಕಲಿಸ್ಬೇಕು. ತಂದೆ ತಾಯಿ ಮಗ ಹೆಂಗಿರ್ಬೇಕಂತೇಳಿ ತಂದೆ ಶಾಲೆಗೆ ಬಿಟ್ಟಾಗ ಗುರು ಕಲಿಸ್ಬೇಕು. ಶಾಲೆಗೆ ಯಾಕೆ ಬಿಡ್ತಾರೆ ಗೊತ್ತರೆ? ಕುಂದ್ರದ ಹೆಂಗ, ಕೈ ಕಟ್ಕೊಂಡು ಹೆಂಗೆ ನಿಂದಿರ್ಬೇಕು. ಆಮೇಲೆ ಹೊರಗಡೆ ಹೋಗ್ಬೇಕಾದ್ರೆ ಕೇಳಿ ಹೋಗ್ಬೇಕು, ಒಳಗಡೆ ಬರ್ಬೇಕಾದ್ರೆ ಕೇಳಿ ಬರ್ಬೇಕು. ಶಿಸ್ತು ಕಲ್ಕೊಂತಾರೆ ಪ್ರಿಯರಲ್ಲ. ಅದೇ ಪ್ರಕಾರ ಕುಟುಂಬದಲ್ಲಿ ಶಿಸ್ತು ಕಲಿಬೇಕಾದ್ರೆ, ಶಿಸ್ತಿಲ್ಲದ ವ್ಯಕ್ತಿ ಶಿಸ್ತು ಕಲಿಬೇಕಾದ್ರೆ ಇಲ್ಲಿ ವಿಧೇಯತೆ ತೋರಿಸ್ಬೇಕು. ಅಲ್ಲಿ ಮಾಸ್ಟರ್ಗೆ ವಿಧೇಯತೆ ತೋರಿಸಿದ್ರೆ ಆ ಗುರುಗಳು ಕಲಿಸ್ತಾರ. ಆ ಮಾಸ್ಟರ್ಗೆ ಎದುರು ಬದ್ರು ಮಾತಾಡಿದ್ನಪ್ಪ ಅಂದ್ರೆ ಅನ್ಫಿಟ್ ಅಂತೇಳಿ ಏನು ಮಾಡ್ತಾರೆ? ಕಳಿಸ್ಬಿಡ್ತಾರೆ. ಕುಟುಂಬದಲ್ಲಿ ಕೂಡ ಅಷ್ಟೇ ಪ್ರಿಯರೇ. ಭಾಳ ಮಂದಿ ಗಂಡ್ಮಕ್ಳು ಹಾರ್ಟ್ ಅಟ್ಯಾಕ್ ಯಾಕೆ ಸಾಯ್ತಾರೆ ಗೊತ್ತಾ? ಹೆಣ್ಮಕ್ಳು ಸಾಯಂಗಳಿದೆ. ಯಾಕೆ ಗೊತ್ತಾ? ತಾಳ್ಮೆ ನಮಗೆ ಭಾಳ ಇದೆ. ಫ್ರಿಜ್ಲ ಗಂಡ್ಮಕ್ಳು ಹಾರ್ಟ್ ಅಟ್ಯಾಕ್ ಯಾಕೆ ಸಾಯ್ತಾರೆ ಗೊತ್ತಾ? ಆ ಕಡೆ ಹೇಳಕ್ಕಿಲ್ಲ, ಈ ಕಡೆ ಹೇಳಕ್ಕಿಲ್ಲ. ಒಳಗೆ ಇಟ್ಕೊಂಡು ಒಂದು ದಿವಸ ಏನಾಗಿಬಿಡುತ್ತಾ? ಡಮ್ ಅಂದ್ಬಿಡ್ತಾ ಪ್ರಿಯರೇ. ಅವಾಗ ಬಿಕ್ಕಿ ಆಳೋದು ಆಯ್ತು. ಈಗ ಇನ್ನೊಂದು ಮಡ್ಕೊಂಡ್ಬಿಡ್ತಾಳ. ಮಡ್ಕೊಂಡ ಮೇಲೆ ಅವಾಗ ಸ್ವಲ್ಪ ದಿವಸ ಸೇವಿರ್ತತೆ. ಅಲ್ಲಿ ಹಿಂಗೆ ಮಾಡಿ ತಗನೇನು ನಿನ್ನ ಸುದ್ದಿ ಎಲ್ಲ ಹೇಳ್ತಾರೆ ಅಂತ ತಿಳ್ಕೊಂಡು ಅವನಿಗೆ ದಿನ ಕುಡಿದು ಬಂದು ಬಿಡ್ತಿರ್ತಾನೆ ಪ್ರಿಯ. ಮತ್ತು ಲಾಸ್ಟಿಗೆ ಎಲ್ಲಿಗೆ? ತವ್ರ ಮನೆ ಬೆಳೆಸಿ ತವ್ರ ಮನೆಯವ್ರನ್ನ ಚೀತು ಒಂದು ಅಲ್ಲಿ ಇದು ಮಾಡಿ ಕರಾಸು ಬೀದಿ ಅಡ್ಡಾಡಂಗೆ ಪರಿಸ್ಥಿತಿಗಳಾಗ್ತಾವೆ. ದಯಮಾಡಿ ಹೇಳ್ತೀನಿ ಪ್ರಿಯರೇ, ಅಪವಾದಿಗೆ ಅವಕಾಶ ಕೊಡಬೇಡ್ರಿ. ಅಲ್ಲಿಲ್ಲ ನಿಮ್ಮ ಮಕ್ಕಳಿಗೆ ಬುದ್ಧಿ ಹೇಳ್ರಿ. ತಂದೆ ತಾಯಿಗಳು ಹೇಳೋ ಮಾತು ಕೇಳಬೇಕು. ಯಾರು ಕೇಳಲಾರ್ದಂಗಿದ್ರೆ ಅಡ್ಡದಾರ ಹಿಡಿದು ಏನಾಗ್ತಾರೆ ಗೊತ್ತಾ? ಹಾಳಾಗಿ ಹೋಗ್ತಾರೆ. ಅಲ್ಲಿ ದೇವರಿಗೆ ಮೈಮುಂಟಾಗಲಿ. ದುಡಿಯೋ ವಯಸ್ಸಿನಲ್ಲಿ ದುಡಿಬೇಕು. ದುಡಿಯೋ ವಯಸ್ಸಿನಲ್ಲಿ ದುಡ್ಲಾರ್ದು ಸುಮ್ಮನೆ ಸೋಮರಿಗಳಾಗಿರಬಾರ್ದು ಪ್ರಿಯರು. ಅಲ್ಲಿ ದೇವರಿಗೆ ಮೈಮುಂಟಾಗಲಿ. ಮೊಣಕಾಲೂರು ಒಂದು ವೇಳೆ ನಿನಗೆ ದುಡಕ್ಕೆ ಏನು ಕೆಲಸ ಇಲ್ವಾ? ಮೊಣಕಾಲೂರು ಪ್ರಾರ್ಥನೆ ಮಾಡು. ಮುಂಜಾನೆ ಮಾಡು, ಮಧ್ಯಾಹ್ನ ಮಾಡು, ರಾತ್ರಿ ಮಾಡು. ದೇವರ ಸನ್ನಿಧಿಯಲ್ಲಿ ಕಾಲ ಕಳಿ. ಅದು ದುಡಿಯುವಂಥದ್ದೇ. ಬೆಳೆಸಲ್ಲ. ಅನೇಕರಿಗಾಗಿ ನೀನು ಪ್ರಾರ್ಥನೆ ಮಾಡು. ಕುಂತ್ಕೊಂಡು 24 ತಾಸು ಮೊಬೈಲ್ ಹಿಡ್ಕೊಂಡು ನೋಡ್ಬೇಡ. ಕಣ್ಣೋಗಿ ಬಿಡ್ತಾವೆ, ಕಿವಿ ಬಿಡ್ತಾವೆ. ಗಂಡು ಮಕ್ಕಳಾಗಲಿ ಹೆಣ್ಮಕ್ಳಾಗಲಿ ತುಂಬ ಓದ್ಕೊಂಡ್ಬಿಟ್ರಲ್ಲ. ಅವತ್ತೊಬ್ರು ಮನೆಗೆ ಹೋಗಿನ ಪ್ರೇಯರಿಗೆ. ಅಲ್ಲಮ್ಮ ಏನಾಗಿ ಸುಸ್ತಾಗೈತ್ರಿ. ಹೌದಾ? ನಾನು ಹಂಗೆ ಕುಂತಿದ್ರೆ ಪೀಸಿತ್ತು ಕುರ್ಚಿ ಮೇಲೆ. ಹೌದಾ? ಈ ಮಕ್ಕಂಬಿಟ್ರ ಹಂಗೆ ಅವ್ರಿಗೆ ಹೋಗಿ ಹಿಂಗೆ ನೋಡಿದನ್ರಿ ಪ್ರಿಯರೇ. ಅಯ್ಯಮ್ಮ ಗಾಢ ಕಣ್ತಿರ್ಕೊಂಡು ನಿದ್ದೆ ಮಾಡಕೈತೆ. ಎದ್ರಾಗ ಫೋನ್ನಾಗ ನಿದ್ದೆ ಮಾಡಕೈತೆ. ತಂದೆ ತಾಯಿನ ಯಾಮರಿಸಿ ಬದುಕು ಮಾಡಬೇಡ್ರಿ. ಪಾಪ ಎಲ್ಲಿಲ್ಲ, ನಿಮ್ಮ ಬಗಲಾಗೈತೆ. ದುಶ್ಮನ್ ಕೆಟ್ಟವ್ರು ಎಲ್ಲಿಲ್ಲ ನಿನ್ನ ಬಗಲಾಗಿದ್ದಾನೆ. ಅಲ್ಲಿಲ್ಲಯ್ಯ. ಕೆಲವೊಬ್ರು ಆನ್ ಮಾಡಿ, ಕೆಲವೊಬ್ರು ಏನು ಮಾಡಿದ್ರೆ ಗೊತ್ತಾ? ಹೆಣ್ಮಕ್ಳ ತಕ್ಕ ಫೋನ್ ಇಡ್ತಾರೆ ಪ್ರಿಯರು. ಇಡಬೇಡ್ರಿ. ಯಾಕೆ ಗೊತ್ತಾ? ಭಕ್ತಿ ಅವ್ರು ಬೆಳಿಬೇಕು. ಅವ್ರ ಭಕ್ತಿ ಇಲ್ಲದವರು ಅವ್ರು ಏನು ಮಾಡ್ತಾರೆ ಗೊತ್ತಾ? ನಿಮ್ಗೆ ಮೋಸ ಮಾಡ್ತಾರೆ. ಪ್ರತಿಯೊಂದಕ್ಕೆ ಏನು ಮಾಡ್ತಾರೆ? ಅದು ಇದು ಮಾತಾಡಿ ನಿಮ್ಮನ್ನು ಹಿಂಸೆ ಪಡಿಸ್ತಾರೆ. ಯಥಾರ್ಥವಾಗಿ ನೀವು ಮಾಡ್ಬೋದು. ಕೆಲವೊಂದು ವಿಷಯಗಳು ಗಂಡು ಮಕ್ಕಳಿಗೆ ಹೇಳೇ ಇರ್ತಾವೆ, ಕೆಲವೊಂದು ಗಂಡು ಮಕ್ಕಳಿಗೆ ಹೇಳೋದು ಇರ್ತಾವ. ಅಂಥ ವಿಷಯಗಳನ್ನ ಅವ್ರು ಕಿವಿಗೆ ಹಾಕ್ಬಾರ್ದು. ಹಾಕಿದರೆ ಅವರು ಬಿಡಲ್ಲ, ಸಾಯೋವ್ರಿಗೆ ತೆರೆಗಿಟ್ಕೊಂತಾರೆ ಅವರು. ಕುಟುಂಬದಲ್ಲಿ ಶಾಂತಿ ಇಲ್ದಂಗೆ ಆಗ್ತಾ. ನೀವೇನು ವಿಷಯ ಹೇಳಂಗಿದ್ರೆ ಎಲ್ಲಿ ಹೇಳಬೇಕು? ಯೇಸಪ್ಪನ ಸನ್ನಿಧಿಯಲ್ಲಿ ಹೇಳ್ರಿ. ಎಲ್ಲರೂ ಗಟ್ಟಿದ್ರು. ನಡವಳಿಕೆ ಇಲ್ಲದಿದ್ದರೆ ದೇವರೇನು ಮಾಡಲ್ಲ? ಇಷ್ಟಪಡಲ್ಲ ಪ್ರೇಯರ್. ನಡೀತು ಭಾಳ ಪ್ರಾಮುಖ್ಯ. ದೇವರಿಗೆ ಮೈ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಕ್ಕೂ ಆಮೇನ್. 2ನೇ ಅಧ್ಯಾಯ 1ನೇ ವಚನ. 1 ತಿಮೋಥೆಯ 2ನೇ ಅಧ್ಯಾಯ 1ನೇ ವಚನ.
ಎಲ್ಲದಕ್ಕಿಂತ ಮೊದಲು ಮನುಷ್ಯರೆಲ್ಲರಿಗೋಸ್ಕರ ದೇವರಿಗೆ ವಿಜ್ಞಾಪನೆಗಳನ್ನ, ಪ್ರಾರ್ಥನೆಗಳನ್ನ, ಮನವಿಗಳನ್ನ, ಕೃತಜ್ಞತಾ ಸ್ತುತಿಗಳನ್ನ ಮಾಡಬೇಕೆಂದು ಬೋಧಿಸಿದ್ದೇನೆ. ಎಲ್ಲರೂ ಗಟ್ಟಿಯಾಗಿ ಚಬರಿ ದೇವರಿಗೆ ಮಾಡ್ರಿ ನೀವು. ಹಲ್ಲೆಲೂಯ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಗೂ ಆಮೇನ್. ಹಲ್ಲೆಲೂಯ. 15ನೇ ವಚನ ಓದ್ರಿ. 2ನೇ ಅಧ್ಯಾಯ 15ನೇ ವಚನ. ಆದರೂ ಸ್ತ್ರೀಯರು ಮಾನಸ್ತಿಯರಾಗಿ ನಂಬಿಕೆಯಲ್ಲಿ, ಅಮ್ಮ ಏನ್ಗಿರ್ಬೇಕಂತ, ನಂಬಿಕೆಯಲ್ಲಿಯೂ ಪ್ರೀತಿ ಅಂತ ನೋಡ್ರಿ. ನಿಮ್ಗೆ ಭಾಳ ಪ್ರಾಮುಖ್ಯ ಪ್ರೇಯರ್. ನೀವು ಓದ್ನಪ್ಪ ಅಂದ್ರೆ ಎಲ್ಲಿಗೆ ನಾವು ದೇವ್ರ ವಿಷಯ ಹೋಗ್ಬೇಕಾದ್ರೆ ನೀವು ಯಾರ ಮನೆಗೇನೋ ಹೋಗಿ ಹೇಳ್ಬೋದು. ಗಣಮಕ್ಳು ಹೋಗೋಕ್ಕಾಗಲ್ಲ. ಸರ್ ಬರ್ತೀರಿ, ಇಲ್ಲಪ್ಪ ನಮ್ಮ ಮನೆಗೆ ನಡೆಯಲ್ಲಪ್ಪ ನಡಿ ಅಂತ. ಅದು ಹೆಣ್ಮಕ್ಳು ಹೋಗ್ಬಿಟ್ಟನಪ್ಪ, ಏನರಮ್ಮ ಬಂದಿರ, ಬರ್ರಿ 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 ಒಳಗೆ ಬರ್ರಿ, ಗಣವಾಗಲಿ ಹೆಣ್ಣು ಬರ್ರಿ ಬರ್ರಿ ಬರ್ರಿ. ದೇವ್ರು ಏನು ಮಾಡ್ತಾನೆ ಗೊತ್ತಾ? ಅಷ್ಟು ಆಕರ್ಷಣೆ ದೇವರು ನಿಮ್ಗೆ ಕೊಟ್ಟಿದ್ದಾನೆ. ಎರಡು ಗಟ್ಟಿದ್ದೀರಿ. ಅವಾಗ ನೀವು ಸತ್ಯ ಸುವಾರ್ತೆಯನ್ನು ಹೇಳ್ಬೋದು. ಅನೇಕರು ಪ್ರಾಣ ಗಂಡಾಂತರದಿಂದ ತಪ್ಪಿಸಲ್ಪಟ್ಟಿದ್ದಾರೆ ಈ ಮೃತ್ಯುಂಜಯ ಮಠಕ್ಕೆ ಬಂದು. ಅನೇಕರು ಪ್ರಿಯವಾದವರೇ, ರಾಜಕೀಯ ವ್ಯಕ್ತಿಗಳು, ಸೋತು ಹೋದವರು ಇಲ್ಲಿಗೆ ಬಂದು ವಾಗ್ದಾನ ತಗೊಂಡು ಖಂಡಿತವಾಗಿ ನೀವು ಆರಿಸಿ ಬರ್ತೀರಂದ್ರೆ ಆಶೀರ್ವಾದ ತಗೊಂಡವರು ಆರಿಸಿ ಬಂದಿದ್ದಾರೆ ಪ್ರಿಯರೇ. ಬೆಳೆಸಲ್ಲ, ದೇವರಿಗೆ ಮಹಿಮೆ ಉಂಟಾಗಲ್ಲ, ದೇವರಿಗೆ ಸ್ತೋತ್ರ ಉಂಟಾಗಲ್ಲ. ಆಮೇಲೆ ಉತ್ತರ ಭಾಗದಲ್ಲಿ, ಭಾರತದ ಉತ್ತರ ಭಾಗದಲ್ಲಿ ಭಯಂಕರವಾಗಿರ್ತಕ್ಕಂಥ ಪ್ರಳಯ ಆಗಿ ಅನೇಕ ಊರುಗಳು ನಾಶ ಆಗ್ತವೆ, ಮನುಷ್ಯರಿಗೆ ಭಯಂಕರ ಉಪದ್ರವ ಏರ್ಪಡುತ್ತೆ ಎಂಬುದಾಗಿ ಹೇಳಿದ್ರೆ ಈಗ ಅದು ನಡೀತಾ ಇದೆ ಪ್ರಿಯರ. ಆರಂಭದಲ್ಲಿಯೇ ನಡೀತೀವಿ. ಮತ್ತು ಈಗ ನಿನ್ನಿಂದ ಮೊನ್ನೆ ಈಗ ಈ ವಾರದಾಗ ಅದಾಗಿದೆ ಪ್ರಿಯರ. ಎಷ್ಟು ಜನ ಸತ್ತಿದ್ದಾರೆ ಪ್ರಿಯರ. ದೇವರು ತನ್ನ ಮಕ್ಕಳಿಗೆ, ವಿಜ್ಞಾನಿಗಳು ಕಂಡುಹಿಡಿಯಕ್ಕೆ ಆಗಲಾರದು ಈ ಮೃತ್ಯುಂಜಯ ಮಠದಲ್ಲಿ ದೇವರು ತಿಳಿಸಿದ್ದಾನೆ. ಹಲ್ಲೆಲೂಯ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಗೂ. ನಂಬಿಕೆಯಲ್ಲಿಯೂ ಪ್ರೀತಿಯಲ್ಲಿಯೂ ಪರಿಶುದ್ಧತೆ ಇಲ್ಲ. ಪರಿಶುದ್ಧತೆ ಏನಂತ ನಿನಗೆ ಅರ್ಥ ಇದೆ? ಅರ್ಥ ಇದ್ರೆ ನಿಮಗೆ ಪರಿಶುದ್ಧತೆ ಏನಂದ್ರೆ ಅರ್ಥ ಐತ್ರಿ? ನನ್ನೊಂದು ಮಾತು ಹೇಳ್ತೀನಿ ಕೇಳ್ರಿ. ಕೆಲವರು ತಾಳ್ಮೆ ಬಗ್ಗೆ ಮಾತಾಡ್ತಾರೆ. ತಾಳ್ಮೆ ಅಂದ್ರೆ ಏನು ಗೊತ್ತಾ? ಸಮುದ್ರ ಇದೆ, ತಾಳ್ಮೆಗೆ ಹದ್ದಿಲ್ಲ. ತಾಳ್ಮೆಗೆ ಏನಿಲ್ಲ? ಹದ್ದು ಇಲ್ಲ. ಬ್ರೇಸಲ್ಲ, ತಾಳ್ಮೆಗೆ ಕಟ್ಟೆ ಎಲ್ಲೇ ಇಲ್ಲ. ಎಲ್ಲ ಇದ್ದಿದ್ರೆ ಏಸಪ್ಪ ಏನ್ ಮಾಡ್ತಿದ್ದ? ಆವತ್ತ ಕೆಳಗಿಳಿದು ಎಲ್ಲರನ್ನು ನಾಶ ಮಾಡಿಬಿಡ್ತಿದ್ದ. ಆತನ ತಾಳ್ಮೆ ಆತನ ನಂಬಿದ ಮಕ್ಕಳಲ್ಲಿ ಕೂಡ ಇರಬೇಕು. ಬ್ರೇಸಲ್ಲ ನೋಡಿ, ಕೊರಿಂಥದವರಿಗೆ ಬರೆದ ಪತ್ರಿಕೆ, 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ. ಹಲ್ಲೆಲೂಯ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. 6ನೇ ಅಧ್ಯಾಯ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಗೂ. ಹಲ್ಲೆಲೂಯ. 6ನೇ ಅಧ್ಯಾಯ 16ನೇ ವಚನ. ದೇವರ ಮಂದಿರಕ್ಕೂ ವಿಗ್ರಹಗಳಿಗೂ ಒಪ್ಪಿಗೆ ಏನು? ನಾವು ಜೀವ ಸ್ವರೂಪನಾದ ದೇವರ ಮಂದಿರವಾಗಿದ್ದೇವಲ್ಲ. ಇದರ ಸಂಬಂಧ ನೋಡ್ರಿ, ನಾವು ಏನಾಗಿದ್ದೀವಿ? ದೇವರಿಗೆ ನಾವು ಮಂದಿರವಾಗಿದ್ದೀವಿ. ಪ್ರೈಸ್ ದಿ ಲಾರ್ಡ್. ಕೈಯಿಂದ ಕಟ್ಟಿದ ಗುಡಿಯಲ್ಲಿ, ಚರ್ಚಿನಲ್ಲಿ, ಮಸೀದಿಯಲ್ಲಿ, ಮಂದಿರದಲ್ಲಿ ದೇವರು ವಾಸ ಮಾಡಲ್ಲ. ತಾನು ಕಟ್ಟಿರೋ ಗುಡಿ ಯಾವುದು ಗೊತ್ತಾ? ನೀನು ನಾನು ಆಗಿದ್ದೇವೆ. ಪ್ರೈಸ್ ದಿ ಲಾರ್ಡ್. ಒಬ್ಬ ತಾಯಿ ದೇವ್ರ ನಂಬಿಕೊಂಡ್ರೆ ಮಕ್ಕಳಿಗೋಸ್ಕರ ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡ್ತಾರೆ. ಒಬ್ಬ ತಂದೆ ದೇವ್ರ ನಂಬಿಕೊಂಡ್ರೆ ಹೆಂಡತಿ ನಂಬಲಾರ್ದಂಗಿದ್ದರೆ ಪ್ರಿಯವಾದರೆ ಭಾಳ ಹಿಂಸೆ ಪ್ರಿಯರು. ಅದೇ ತಾಯಿ ಗಂಡನ್ನ ತಿರುಗಿಸ್ಬೋದು, ಮಕ್ಕಳನ್ನ ತಿರುಗಿಸ್ಬೋದು ದೇವರ ಸನ್ನಿಧಿ. ಅದಕ್ಕೋಸ್ಕರವಾಗಿ ದೇವರಂಥ ಶಕ್ತಿಯನ್ನು, ದೇವರ ಆಶೀರ್ವಾದವನ್ನು ನಿಮಗೆ ಕೊಟ್ಟಿದ್ದಾನೆ. ನೀವು ಅದನ್ನು ಉಪಯೋಗ ಮಾಡಿರಿ, ನೀವು ಪರಿಶುದ್ಧರಾಗಿ ಜೀವಿಸಿರಿ ಪ್ರಿಯರೇ. ಹಲ್ಲೆಲೂಯ. ನಾನು ಅವರಲ್ಲಿ ವಾಸಿಸುತ್ತಾ ತಿರುಗಾಡುವೇನು ಅಂದ್ರೆ ದೇವರು ನಮ್ಮೊಂದಿಗೆ ಇರಲು ಇಷ್ಟಪಟ್ಟಿದ್ದಾನೆ ಪ್ರಿಯರೇ. ದೇವರು ನಮ್ಮೊಂದಿಗಿದ್ದಾಗ ನಾವು ಪರಿಶುದ್ಧವಾಗಿರ್ಬೇಕಾ? ದೇವರು ನಮ್ಮಲ್ಲಿದ್ದಾಗ ತಾಳ್ಮೆಗೆ ಕಟ್ಟೆ ಇರುತ್ತಾ? ಇರಲ್ಲ. ತಾಳ್ಮೆ ಉಳ್ಳವರಾಗಿರ್ತೀವಿ, ಪ್ರೀತಿ ಉಳ್ಳವರಾಗಿರ್ತೀವಿ. ಎಷ್ಟೋ ದಿವಸಗಳಿಂದ ನಾನು ದೇವ್ರ ನಮಗೆ ಉಪಯೋಗ ಇಲ್ಲ. ಯಾಕೆ ಗೊತ್ತಾ? ದೇವ್ರು ನಿನ್ನೊಳಗಿಲ್ಲ. ದೇವ್ರು ನಂಬಿ ದೇವ್ರು ನಿನ್ನೊಳಗಿಲ್ಲ. ದೇವ್ರು ಎಲ್ಲಿದ್ದಾನೆ? ಹೊರಗಿಟ್ಟೀವಿ. ಅದಕ್ಕೋಸ್ಕರ ನಿನಗೆ ಏನಿಲ್ಲ, ಶಾಂತಿ ಇಲ್ಲ, ಸಮಾಧಾನ ಇಲ್ಲ, ನೆಮ್ಮದಿ ಇಲ್ಲ. ಹೋದ್ರಿ, ನಾನು ಅವರಿಗೆ ದೇವರಾಗಿರುವೆನು, ಅವರು ನನಗೆ ಪ್ರಜೆಯಾಗಿರುವರು. ಎಲ್ಲರೂ ಗಟ್ಟಿಯಾಗಿ ತಗೊಂಡಿದ್ದೇವೆ ಸರ್. ಮುಂದೊಂದು ದಿವಸ ಭಯಂಕರ ಪ್ರಳಯ ಇದೆ ಪ್ರಿಯರೇ.
ಅಗ್ನಿ ಪ್ರಳಯ, ಆಗಲೇ ಜಲ ಪ್ರಳಯ ಆಗಿದೆ. ಈಗ ಏನು ಗೊತ್ತಾ, ಭಯಂಕರ ರೋಗಗಳು, ಛಾಯೆ, ರೋಗ ಕಣಗಳು ಉತ್ಪತ್ತಿಯಾಗಿ ಹೊರಗೆ ಬರ್ತಾ ಇವೆ ಪ್ರಿಯರೇ. ಅನೇಕ ಹೊಸ ಹೊಸ ರೋಗಗಳು ಬರ್ತಾ ಇವೆ. ಇವತ್ತು ನೋಡ್ರಿ, ಆ ಹುಡುಗನ ಕರ್ಕೊಂಡ್ಬಂದಾರಲ್ಲ, ಆ ಹುಡುಗನಿಗೆ ಇರ್ತಕ್ಕಂಥ ಕಾಯಿಲೆಗೆ, ಸುಸ್ತಿಗೆ ಔಷಧವೇ ಇಲ್ಲ ಅಂತ ಪ್ರಿಯರೇ. ಪ್ರಪಂಚದೊಳಗ ಔಷಧವೇ ಇಲ್ಲ. ಆದ್ರೆ ದೇವ್ರು ಏನು ಮಾಡ್ತಾನೆ? ಸ್ವಸ್ಥ ಮಾಡ್ತಾನೆ. ಯಾಕೆ ಗೊತ್ತಾ? ಅನೇಕರು ಸಾವಿನ ದೌಡಿಗೆ ಹೋದವರು ಇಲ್ಲಿಂದ ಬದುಕಿ ಮನೆಗೆ ಹೋಗಿದ್ದಾರೆ. ಎಲ್ಲರೂ ದುಡ್ಡು ಮಹಾರಾಜಕ್ಕೂ ಇದನ್ನು ಮಾಡೋರು ಯಾರು? ದೇವರು ಪ್ರಿಯರೇ. ಕಾರ್ಯ ಮಾಡೋರು ಯಾರು? ದೇವರು. ಹಲ್ಲಿಲೋಯ, ದೇವರಿಗೆ ಮೈಮುಂಟಾಗಲಿ. ದೇವರಿಗೆ ನೋಡ್ರಿ, ನಾನು ಅವರಲ್ಲಿ ವಾಸಿಸುತ್ತಾ, ದೇವರು ನಮ್ಮೊಳಗೆ ವಾಸಿಸುತ್ತಾ ತಿರುಗಾಡ್ತಾನೆ ಪ್ರಿಯರೇ. ಅದಕ್ಕೋಸ್ಕರವಾಗಿ ದೇವರು ಎಲ್ಲಾ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. 120 ಎಕರೆ ಜಮೀನು ಆಂಧ್ರ ಪ್ರದೇಶದಲ್ಲಿ ವಾಸ ಮಾಡ್ತಕ್ಕಂಥ ನಮ್ಮ ತಂದೆ ಇವತ್ತಿಯ ಮೃತ್ಯುಂಜಯ ಮಠ ಇಲ್ಲಿ ನಡೆಸುವುದಕ್ಕಾಗಿ ಆವತ್ತೇ ನನ್ನ ತಂದೆಯನ್ನ ಆ ಮನೆಯಿಂದ ಬಿಡಿಸಿ ಈ ಬಾದಲ್ಲಿ ಗ್ರಾಮಕ್ಕೆ ಈ ದೇವರು ಕರೆತಂದಿದ್ದಾನೆ. ಪ್ರಯತ್ನಿಸಲು ನಮ್ಮ ತಂದೆ ವೈದ್ಯಕೀಯ ಕೆಲಸದಲ್ಲಿ ಅನೇಕರಿಗೆ ಟ್ರೀಟ್ಮೆಂಟ್ ಕೊಟ್ಟಿರ್ಬೋದು, ಆದರೆ ಪಾಪದಿಂದ ಬಿಡಿಸಲಿಲ್ಲ. ಅನೇಕರಿಗೆ ಸಹಾಯ ಮಾಡಿರ್ಬೋದು, ಮರಣಾಂತಿಕ ರೋಗಗಳಿಂದ ಪಾರು ಮಾಡಲಿಲ್ಲ. ಅನೇಕರಿಗೆ ಅನೇಕರನ್ನ ನೋಡಿರ್ಬೋದು, ಆದರೆ ಪ್ರಿಯವಾದವರೇ, ನರಕದಿಂದ ತಪ್ಪಿಸೋದಕ್ಕೆ ಶ್ರಮ ವಹಿಸಲಿಲ್ಲ. ಆತನ ಆರಿಸಿಕೊಳ್ಳಿಲ್ಲ. ಆತನ ವೈದ್ಯಕೀಯ ಸೇವೆಗೆ ನಮ್ಮಪ್ಪನ ಆರಿಸಿಕೊಂಡ. ನನ್ನನ್ನ ವೈದ್ಯಕೀಯ ಸೇವೆ ಮಾಡುತ್ತಾ ಪರಲೋಕ ರಾಜ್ಯದ ದೇವರ ಸೇವೆ ಮಾಡುವುದಕ್ಕಾಗಿ ಭೂಲೋಕದಲ್ಲಿ ಪ್ರತಿನಿಧಿಯಾಗಿ ಆರಿಸಿಕೊಂಡ ಬ್ರದಲ್ಲ. ದೇವರಿಗೆ ಮಹಿಮುಂಟಾಗಲಿ. ಎಷ್ಟೋ ಜನ ಆತ್ಮಹತ್ಯೆ ಮಾಡಿಕೊಳ್ಳೋರು ಇಲ್ಲಿಗೆ ಬಂದು, ಅಪ್ಪ ಇಲ್ಲಿಂದ ನಾವು ಬದುಕ್ತೀವಿ, ನಾವು ಆತ್ಮಹತ್ಯೆ ಮಾಡ್ಕೊಂಬಂಗಲ್ಲ. ನಿಜವಾದ ದೇವರನ್ನು ನಾವು ನೋವು ಪಡಿಸಬಾರ್ದು. ನಮಗೆ ಕೊಟ್ಟಿರ್ತಕ್ಕಂಥ ಈ ಆಯುಷ್ಯವನ್ನ, ಆಶೀರ್ವಾದವನ್ನ ನಾವು ದೇವರಿಗೆ ಮೆಚ್ಚುಗೆಯಾಗಿ ನಾವು ನಡೆದುಕೊಳ್ಳಬೇಕೆಂಬುದಾಗಿ ಪ್ರಿಯವಾದವರೇ, ಅವರ ರಕ್ಷಣೆ ಹೊಂದಿದ್ದಾರೆ ಪ್ರಿಯರೇ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೆನ್, ಹಲ್ಲೆಲೂಯಾ. ನೋಡ್ರಿ, ಅನ್ಯ ಜನರ ಮಧ್ಯದಲ್ಲಿಂದ ಹೊರಟು ಬಂದು ಪ್ರತ್ಯೇಕವಾಗಿರಿ, ಅಶುದ್ಧವಾದದನ್ನು ಯಾವುದನ್ನು ಮುಟ್ಟದಿರಿ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. 7ನೇ ಅಧ್ಯಾಯ 1ನೇ ವಚನ. ಪ್ರಿಯರು, ಈ ವಾಗ್ದಾನಗಳು ನಮಗಿರೋದನ್ನು ನಾವು ಶರೀರಾತ್ಮಕ ಕಲ್ಮಶವನ್ನು ತೊಲಗಿಸಿ ನಮ್ಮನ್ನು ಶುಚಿ ಮಾಡಿಕೊಂಡು ದೇವರ ಭಯದಿಂದ ಕೂಡಿದವರಾಗಿ ಪವಿತ್ರಾತ್ಮ ಸಿದ್ಧಿಗೆ ತರುವುದಕ್ಕೆ ಪ್ರಯತ್ನಿಸೋಣ. ಪವಿತ್ರಾತ್ಮಕ ಸಿದ್ಧಿಗೆ ತರಬೇಕು. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಅದಕ್ಕಾಗಿ ದೇವರು ನಮ್ಮ ಜೊತೆಗೆ ಇದ್ದಾರೆ ಪ್ರಿಯರು, ನಿಮ್ಮ ಜೊತೆಗೆ ಇದ್ದಾರೆ. ನಿಮ್ಮಲ್ಲಿ ವಾಸ ಮಾಡಲು ಇಷ್ಟಪಟ್ಟಿದ್ದಾರೆ, ನನ್ನಲ್ಲಿ ವಾಸ ಮಾಡಲು ಇಷ್ಟಪಟ್ಟಿದ್ದಾರೆ. ಆಮೇಲೆ 11ನೇ ವಚನ ರೀ, 2ನೇ ಅಧ್ಯಾಯ 11ನೇ ವಚನ. ತಿಮ್ಮೋತಿ 1ನೇ ತಿಮ್ಮೋತಿ 2ನೇ ಅಧ್ಯಾಯ 11ನೇ ವಚನ. 3ನೇ ಅಧ್ಯಾಯ 11ನೇ ವಚನ, 2ನೇ ಲೈನ್. ಓದ್ರಿ, 11ನೇ ವಚನ ರೀ. ಸಭಾ ಸೇವಕರಂದ್ರೆ ಪಾಸ್ಟರ್ ಅಮ್ಮನವರು ಎಲ್ಲಿರ್ಬೇಕು? 12 ಗಂಟೆಗೆ ಬರ್ಬೇಕು ಮಂದಿರಕ್ಕೆ. ಸಭಾ ಸೇವಕಿಯರಂದ್ರೆ ಅರ್ಥ ಏನು? ದೀಕ್ಷಾ ಸ್ನಾನ ಹೊಂದಿದ ಮಕ್ಕಳು, ಆರಾಧನೆಲ್ಲ ಮುಗಿದ ಮೇಲೆ ಬರ್ಬೇಕು. ಇದು ನಿಮಗೆ ದೇವರು ಭಾಗ್ಯ ಕೊಟ್ಟನ ಪ್ರಿಯರು, ಭಾಗ್ಯ ಕೊಟ್ಟನ, ಉಪಯೋಗಿಸಲಿ. ಬೆಳಗ್ಗೆ ಮುಂಜಾನೆ 5 ಗಂಟೆಗೆ ಇದ್ದೀನಿ ನಾನು, ಪ್ರಾರ್ಥನೆ ಮಾಡಿದ್ದೆ ಎಲ್ಲರಿಗೋಸ್ಕರ, ಎಲ್ಲರ ಕ್ಷೇಮಕ್ಕೋಸ್ಕರ ಹೋಗಿ. ಎಲ್ಲರೂ ಗುಡಿಗಳಿಗೆ ಹೋಗ್ತಾರೆ, ಕಾಯಿ ಹೊಡಿತಾರೆ, ಕೈ ಮುಗಿತಾರೆ, ತಮಗಾಗೆ ಅರ್ಪಣೆ ಮಾಡ್ತಾರೆ, ಓಡಿ ಬರ್ತಾರೆ ಪ್ರಿಯರೇ. ಪ್ರಪಂಚವಲ್ಲೇ ತಲೆಗೆ ತುಂಬಿರ್ತಾರೆ. ದೇವ್ರ ತಕ್ಕ ಒಂದು ಸ್ವಲ್ಪ ಹೊತ್ತು ಕಾರ್ಯ ಮಾಡೋಕ್ಕಿಲ್ಲ. ಮತ್ತೆ ನಾವು ಪ್ರಾಣ ಉಳಿಸಬೇಕಂತೇಳಿ ಪ್ರಯಾಸಪಟ್ಟು ಬಂದಿರತಕ್ಕಂಥ ರೋಗವನ್ನು ಕಳ್ಕೊಳ್ಳೋದಕ್ಕಾಗಿ ಡಾಕ್ಟರ್ ತಗೋ ಹೋಗ್ತಾರೆ. ಅಲ್ಲಿ ತಿಂಗಳಾನುಗಟ್ಟಲೆ ಇರ್ತಾರೆ ಪ್ರಿಯರು, ಲಕ್ಷಾನುಗಟ್ಟಲೆ ಖರ್ಚು ಮಾಡ್ತಾರೆ ಪ್ರಿಯರೇ. ಆದರೆ ಸೃಷ್ಟಿ ಮಾಡಿದ ದೇವರಿಗೆ ನೀನು
ಏನೋ ನಿನ್ನ ಕಷ್ಟವನ್ನು ವೆಚ್ಚ ಮಾಡು, ಸಮಯವನ್ನು ವೆಚ್ಚ ಮಾಡು, ನಿನ್ನ ಆಯುಷ್ಯ ಉಳಿಯುತ್ತೆ, ನಿನ್ನ ಜೀವಿತ ಮೇಲೆ ಸುಖಮಯವಾಗಿ ನಡೆಯುತ್ತೆ. ಬರೆದಲ್ಲ ಹಲ್ಲೆಲೂಯ. ದೇವರಿಗೆ ಮಹಿಮುಂಟಾಗಿದೆ. ಹೋದ ವಾರ ಆ ಕಡೆ ವಾರ ಅರೆಟ್ನೂರಿನ ಮಗಳು ಒಂದು ವಿಷಯ ಹೇಳಿದ್ಲು ಪ್ರಿಯರೇ. ರಾಯಚೂರು ಆಯಿತು, ಸಿಂಧನೂರು ಆಯಿತು, ರಾಯಚೂರು ಆಯಿತು, ಬಳ್ಳಾರಿ ಆಯಿತು, ನನಗಿದ್ದ ಕಾಯಿಲೆ ಹೋಗಲಿಲ್ಲ. ಲಾಸ್ಟಿಗೆ ಹುಬ್ಬಳ್ಳಿಗೆ ಹೋಗಿ ಬಂದಿವೆ, ನನಗೆ ಕಡಿಮೆ ಆಗಲಿಲ್ಲ. ಇದ್ದಕ್ಕಿದ್ದಂತೆ ಹೊಟ್ಟೆ ಮೇಲೆ ಬಂದು ಕೆಳಗೆ ಬಿದ್ದು ಉಳ್ಳಾಡ್ಬಿಡ್ತಿದ್ದೆ. ಆ ಸಮಯದಲ್ಲಿ ಇಂಜೆಕ್ಷನ್ ಗುಳಿಗೆ ಕೊಟ್ಟರು ನನಗೆ ಕಡಿಮೆ ಆಗ್ತಿದ್ದಿಲ್ಲ. ಇದರಂತೆ 1 ವರ್ಷ ನನ್ನ ಮನೆಗೆ ಇದರಂತೆ 1 ವರ್ಷದಿಂದ ನಾನು ಬಾಧೆ ಪಡ್ತಾ ಇದ್ದೇನೆ. ಮೃತ್ಯುಂಜಯ ಮಠಕ್ಕೆ ಬಂದೆ. 7 ವಾರದೊಳಗೆ ದೇವರು ನನ್ನೇನು ಮಾಡಿದ? ಸ್ವಸ್ಥ ಮಾಡಿದ. ಎತ್ತಿತ್ಕೊಮ್ಮ ಹಲ್ಲೆಲೂಯ. ಎಲ್ರು ಗಟ್ಟಿಯಾಗಿ ಚಪ್ಪಳ ಹೊಡ್ತೀವ್ರು ಮಾತಾಡಿ. ಲಕ್ಷಗಟ್ಟಲೆ ಖರ್ಚಾಗಿರ್ಬೋದಾ? ಖರ್ಚಾಗೈತೆ. ಸ್ವಸ್ಥತೆ ಆಯ್ತಮ್ಮಲ್ಲಿ ಇಲ್ಲ. ಎಲ್ಲಿ ಆಯ್ತು ನನಗೆ ಸ್ವಸ್ಥತೆ? ಸ್ವಲ್ಪ ನಿನಗೆ ಸ್ವಸ್ಥತೆ ಮಾಡಿದ್ರೆ ಬೇಸಲ್ಲ. ಈ ಮೃತ್ಯುಂಜಯ ಮಠ ಬಾದರ್ನಲ್ಲಿ ಇರುವುದರಿಂದ ಅನೇಕರ ಪ್ರಾಣಗಳು, ಅನೇಕರನ್ನ ಏನಾಗ್ತಾ ಇದೆ ದೇವರು ಉಳಿಸ್ತಾ ಇದ್ದಾರೆ. ಬೇಸಲ್ಲ. ಆದ್ರೆ ಯಾರಿಗೂ ಕೂಡ ಪಟ್ಟಿ ಹಾಕಿ ನಾವು ಈ ಮಂದಿರ ಮಾಡಿಲ್ಲ ಪ್ರಿಯರೇ. ಊರಾಗ ಪಟ್ಟಿ ಎತ್ಕೊಂಡ್ಬಂದು ಮಾಡಿಲ್ಲ. ಯಾಕೆ ಗೊತ್ತಾ? ನಮ್ಮ ದೇವರು ಭಿಕ್ಷಾಟನೆ ಕಳಿಸಿಲ್ಲ ಪ್ರಿಯರೇ. ಆತನ ಪಾದಸ್ಥಾನದಲ್ಲಿ ನಾವು ಏನ್ ಮಾಡಿದ್ದೀವಿ? ಕುಳಿತುಕೊಂಡು ಕೇಳಿದ್ದೀವಿ. 700 ದಿವಸ ಉಪವಾಸಿದ್ದು ದೇವರಿಗೆ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡಿದ್ದೀವಿ. ಯಾವ ಶರಣರು ಇವತ್ತಿನವರಿಗಿಲ್ಲ ಪ್ರಿಯರೇ. ದೇವರು ಮಾಡಲಾರ್ದ ಅದ್ಭುತಗಳನ್ನು ಏನು ಮಾಡಿದ್ದಾನೆ? ಮಾಡಿದ್ದಾನೆ ಪ್ರಿಯರೇ. ದೇವರು ಈ ಪ್ರಾರ್ಥನಾ ಒಂದು ಪ್ರೇಯರ್ ಟವರ್ ಕೊಟ್ಟಿದ್ದಾನೆ ಪ್ರಿಯರಲ್ಲಿ. 3 ಅಂತಸ್ತು ಬಿಲ್ಡಿಂಗ್ ಮೇಲೆ ಐತಲ್ರಿ, ಅದು ಪ್ರಾರ್ಥನೆ ಮಾಡುವ ಸ್ಥಳ. ಮುಂದೊಂದು ದಿವಸ ಅನೇಕರು ಕೂತ್ಕೊಂಡು ನಿಮ್ಮ ಮಕ್ಕಳಾಗಲಿ ಅಥವಾ ನೀವಾಗಲಿ ಅಲ್ಲಿ ಪ್ರಾರ್ಥನೆ 24 ತಾಸು ಪ್ರಾರ್ಥನೆಗೆ ನೀವು ಬರ್ಬೋದು ಮುಂದೆ. ಅದಕ್ಕಾಗಿ ದೇವರು ಹೇಳಿದ ಪ್ರಕಾರವಾಗಿ ದೇವರು ಅದನ್ನು ದುಡ್ಡಿನ ಅನುಕೂಲ ಮಾಡಿ ಏನು ಮಾಡಿ ದುಡ್ಡನ್ನು ಕೊಟ್ಟು ಅದೇನು ಮಾಡಿದ್ದಾರೆ? ಕಟ್ಟಿಸಿದ್ದಾರೆ ಪ್ರಿಯರೇ. ಎಲ್ಲರೂ ಕಟ್ಟಿಸ್ಬೇಕು. ಯಾರನ್ನು ಕೇಳಿಲ್ಲ ಪ್ರಿಯರೇ. 1-2-3 ಸ್ವಲ್ಪ ಕೊಟ್ಟಿದ್ದಾರೆ. ಹಿರಿಯರು, ಸಭೆ ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಯೇಸು ಕ್ರಿಸ್ತ ಮಹಾರಾಜರು. ಹಲ್ಲೆಲೂಯ. ಕಾರಣ ಒಂದೇ, ದೇವರು ತನ್ನ ಕೆಲಸ ತಾನು ಮಾಡ್ತಾನೆ. ಆಮೇನ್. ಹೇಳ್ರಿ, ಸಭಾ ಸೇವಿಕೆಯರಾದ ಸ್ತ್ರೀಯರು ಗೌರವವುಳ್ಳವರಾಗಿರ್ಬೇಕಂತ. ಹೆಂಗಿರ್ಬೇಕ? ಗೌರವ. ನಿನ್ನ ನೋಡಿದ ಬಂದು ದೇವ್ರು ನೋಡಿದಂಗೆ ಆಗ್ಬೇಕು. ಸಭಾ ಸೇವಿಕೆಯಾದ ಸ್ತ್ರೀಯರ ಗೌರವವುಳ್ಳವರಾಗಿರ್ಬೇಕು. ಆಮೇಲೆ ಶಾರಿ ಹೇಳಬಾರ್ದು. ನಿನ್ನ ಪುಸ್ತಕದಲ್ಲಿ ಬರೆಯಲ್ಪಡ್ತದೆ ನೀನೇನು ಮಾಡಿದ್ಯಲ್ಲ, ಇವತ್ತು ದೇವರು ತೆಗೆದಾಕ್ತಾನೆ. ನನ್ನ ಇವತ್ತು ನೀನು ತಪ್ಪನ್ನು ಸರಿ ಮಾಡಿಕೆ, ಸೀದಾ ಮಾಡಿಕೆ. ನೀನೇನು ಮಾಡು? ಕ್ಷಮಾಪಣೆ ಕೇಳು. ನಿನ್ನ ಅಳಿಸೋಗಿರ್ತದೆ. ಇರ್ಲಾರ್ದಂಗಿದ್ರೆ ಅದು ಹಂಗೆ ಇರುತ್ತೆ. ನಿನಗೊಂದೇ ಅಲ್ಲ, ನಿನ್ನ ಸಂತಾನಕ್ಕೂ ತಗಲುತ್ತೆ. ಅರ್ಥ ಮಾಡ್ಕಿರ್ತೀವಿ ಅವರವರೇ. ಕೆಲವರು ಹೇಳ್ತಾರೆ, ಆಕಿನ ತಂದೆ ತಾಯಿ ನೋಡೋದ ಮತ್ತೊಂದೇ ಸಂಬಂಧ, ಸೊಸಿಗೇನು ಸಂಬಂಧ ಅಂತ. ಕೆಲವರು ಅಲ್ಪ ಸ್ವಲ್ಪ ವಾಕ್ಯ ಓದಿದವರು ಮತ್ತೆ ಹೇಳ್ತಾರೆ, ಒಂದು ವೇಳೆ ಬಿಟ್ಬಿಟ್ಟಪ್ಪ 4 ದಿವಸ ಯಾರನ್ನು ತಂದೆ ತಾಯಿನ ಬಿಟ್ಟು ಗಂಡ ಹೆಂಡತಿ ಒಂದಾಗಿರ್ಬೇಕಂತ ಹೇಳ್ತಾರಪ್ಪ. ನ್ಯಾಯ. ತಂದೆ ತಾಯಿನ ಬಿಟ್ಟಿರಂತ ಯಾರನ್ನು ಹೇಳ್ತಾರ? ತಂದೆ ತಾಯಿ ಜೊತೆಗಿಂತ ಹೆಣ್ತಿರು ಬಿಡಂತ ಯಾರನ್ನು ಹೇಳ್ತಾರ ಅಂತ ನ್ಯಾಯ ಹೇಳ್ತಾರೆ. ಆದರೆ ಏಸಪ್ಪ ಏನಂತಾರೆ ಗೊತ್ತಾ? ನೀವಿಬ್ಬರು ಏನಾಗಿದ್ದೀರಿ? ಒಂದೇ ಆಗಿದ್ದೀರಿ. ಗಂಡ ಹೆಂಡತಿ ಏನಾಗಿದ್ದೀರಿ? ಒಂದೇ ಆಗಿದ್ದಾಗ ಗಂಡಗೆ ಬಂದಿರುವಂಥ ಬಾಧ್ಯತೆ ಹೆಂಡತಿಗೆ ಬಂದಿಲ್ರಿ. ಕೈ ತೊಳ್ಕೊಂಡು ಹೋಗೋಕ್ಕಿಲ್ಲ. ಯಾಕೆ ಗೊತ್ತಾ? ನಾವು ಪರಿಶುದ್ಧರಾಗಿರ್ಬೇಕಂತ ದೇವರಿಗೆ ಇಷ್ಟ. ಮೊದಲು ಫಸ್ಟ್ ನಿನ್ನ ಮನೆಯನ್ನು ಕಾಪಾಡಿಕೆ. ಎಷ್ಟು ಹೇಳಿದ್ರೆ ಕೇಳಲ್ಲ. ಅವ್ರು ಹಂಗೆ ಇದ್ರ ಮುಗಿದೈತೆ, ಅವ್ರು ನರಕಕ್ಕೆ ಹೋಗ್ತಾರೆ. ನಾವೇನು ಚಿಂತೆ ಮಾಡೋದು ಅವಶ್ಯಕತೆ ಇಲ್ಲ. ಎಷ್ಟು ಗೊಬ್ಬರ ಹಾಕಿದ್ರು, ಎಷ್ಟು ಎಣ್ಣೆ ಹೊಡೆದ್ರು ಅದು ಬೆಳೆಯಲ್ಲ. ಸುಮ್ಮನೆ ಆಪತ್ತುಪ್ಪ ಹಾಕ್ತಾರೆ. ಇನ್ನೊಂದು ಹೊಲಕ್ಕೆ ಚಲೋ ಬೆಳೆ ಹೊಲಕ್ಕೆ ನೋಡ್ಕೊಂತಾರೆ ಪ್ರೈಸಲ್ಲ. ಹೌದಲ್ಲ? ಹೌದಲ್ರಿ? ಉಪ್ಪಿನ ಹೊಲಕ್ಕೆ ಹಾಕ್ತೀರಾ? ಏನು ಮಾಡ್ತೀರಿ? ಸ್ವಲ್ಪ ಸುಮ್ಮನೆ ಇಲ್ಲಾಂದ್ರೆ ದನಗಳು ಬೀಳು ಬಿಡುತ್ತೆ ಅಂತೇಳಿ ಸ್ವಲ್ಪ ಆಪರ ಸೊಪ್ಪು ಬಿತ್ತೋದು. ಅಂದರೆ ಅರ್ಥ ಏನು ಗೊತ್ತಾ? ಇವರಿಗೆ ಸಂತೋಷ ಎಂಬುದು ಇಲ್ದಂಗೆ ಆಗುತ್ತೆ. ಬರೀ ಊಟ ಇರುತ್ತೆ ಅಷ್ಟೇ, ಬಟ್ಟೆಗಳು ಇರ್ತವೆ, ಆದರೆ ನಿಜವಾದ ಆತ್ಮದ ಸಂತೋಷ ಇರೋಂಗಿಲ್ಲ. ಅದಕ್ಕೋಸ್ಕರ ಕುಟುಂಬದಲ್ಲಿ ಗಂಡ ಹೆಂಡತಿ ಮಕ್ಕಳು ಸಂತೋಷವಾಗಿರೋದನ್ನು
ಕಲ್ಕೊಳ್ರಿ. ಹಲ್ಲೆಲೂಯ. ಇತರ ನಿಮಗೆ ಬಳ್ಳಿ ಮಾಡಿ ತೋರಿಸಲಾರ್ದಂಗೆ ನೀವು ಜೀವಿಸ್ಬೇಕಾ? ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬರೋದಕ್ಕೆ ವಾಕ್ಯವು ಪರಲೋಕದಿಂದ ಬರುವ ವಾಕ್ಯವನ್ನು ಕೇಳಿದ್ರೆ ಅನುಕೂಲ ಇದ್ದರೂ ಕೂಡ ಮನೆಯಲ್ಲಿ ಯಾರು ಇರ್ತಾರಂದ್ರೆ ಶಾಪವನ್ನು ಅನುಭವಿಸ್ತಾರೆ ಪ್ರಿಯರು. ಯಾಕೆ ಗೊತ್ತಾ? ದೇವರು ಮಾತಾಡುವಾಗ ಎಲ್ಲ ಇಸ್ರಾಯೇಲ್ರ ಕರೀತಾನೆ ದೇವರು. ಆತ ಹೇಳಿದ ಮಾತಿಗೆ ಕಿವಿಗೊಟ್ಟು ಯಾರು ಮಾಡ್ತಾರಂದ್ರೆ ಅವರು ಅಂತಂತವಾಗಿ ಅಭಿವೃದ್ಧಿ ಪಡಿಸ್ತಾರೆ, ಅಭಿವೃದ್ಧಿ ಹೊಂದ್ತಾರೆ. ಆಮೇಲೆ ಏನಾಗುತ್ತಾರೆ ಗೊತ್ತಾ ಪ್ರಿಯರೇ? ಏನಾಗ್ತಾರೆ? ಹಾಲು ಜೇನು ಹರಿಯುವ ದೇಶಕ್ಕೆ ಅವರು ಬಾಧ್ಯಸ್ಥರಾಗ್ತಾರೆ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲಕೃತಮರಾಜಕ್ಕೂ. ಆಮೇಲೆ ಇಲ್ಲಿ ನೋಡ್ರಿ, ಗೌರವವುಳ್ಳವರಾಗಿರಬೇಕು, ಚಾರಿಗಳವರಾಗಿರದೆ ಮಧ್ಯಾಸಕ್ತಿ ರಾಗಿಯೂ ಎಲ್ಲ ವಿಷಯಗಳಲ್ಲಿ ನಂಬಿಗಸ್ತರಾಗಿಯೂ ಇರಬೇಕು. ನೋಡ್ರಿ, ಮಧ್ಯಾಸಕ್ತಿ ಇಲ್ಲದವರಾಗಿರ್ಬೇಕಂತ. ಆಮೇಲೆ ಎಲ್ಲ ವಿಷಯಗಳಲ್ಲಿ ನಂಬಿಗಸ್ತರಾಗಿರ್ಬೇಕು. ಅವ್ರು ನೋಡ್ತಾರಂತ ಮಾಡಬಾರ್ದು, ದೇವರು ನೋಡ್ತಾನಂತೇಳಿ ನಾವು ಮಾಡಬೇಕು. ಪ್ರೇಸನ ಅಲ್ಲಿ ದೇವರಿಗೆ ಮಹಿಮೆ ಉಂಟಾಗಲಿ. ಮುಂದೆ ರೀ, ಸಭಾ ಸೇವಕರು ಏಕಪತ್ನಿ ಉಳ್ಳವರು ತಮ್ಮ ಮಕ್ಕಳನ್ನು ಮನೆಯವರನ್ನು ಚೆನ್ನಾಗಿ ಆಳುವವರಾಗಿರ್ಬೇಕು. ಬೇಸಲ್ಲ, ಸಭಾ ಸೇವಕರು ಹೆಂಗಿರ್ಬೇಕು ಅಂದ್ರೆ ಅರ್ಥ ಏನ? ಇನ್ನೊಬ್ರ ಮನೆಗೆ ಹೋಗಿ ಕೇಳಂತ ಹೇಳೋರು ಆಗಬಾರ್ದು. ನಮ್ಮ ಹೆಣ್ಮಕ್ಳು ಯಾರನ್ನ ಕಾಣಿಕೆ ಕೊಡ್ರಿ, ಅದು ಕೊಡ್ರಿ, ನೀವು ಯಾರನ್ನು ಕೇಳ್ಯಾರ? ಕೇಳಂಗೆ ನಾವು ಬಿಟ್ಟಿಲ್ಲ, ಅವ್ರಿಗೇನು ಕೊರತೆ ಮಾಡಿಲ್ಲ. ನಮ್ಮ ಸಸಿ ಯಾರನ್ನ ಕೇಳಲ್ಲ, ಇಲ್ಲ, ಅವ್ರು ಏನು ಕೊರತೆ ಮಾಡಿಲ್ಲ. ಯಾಕೆ? ನಾವೇನೈತಿ ಧರ್ಮ ಅದನ್ನು ನಾವು ಮಾಡ್ತಾ ಇದ್ದೀವಿ, ನಾನು ಮಾಡ್ತಾ ಇದ್ದೀನಿ. ಪ್ರೈಸಲ್ಲ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲಕೃತ ಮಹಾರಾಜಗೂ. ಆಮೆನ್. ಹಲ್ಲೆಲೂಯ. ಪ್ರಿಯವಾದವರೇ, ಅದಕ್ಕೆ ಜಾಗೃತವಾಗಿರಲಿ. ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಂಡು ಚೆನ್ನಾಗಿ ಇರೋದು ನಾವು ಕಲ್ಕೊಳ್ಳೋಣ ಪ್ರಿಯರೇ. ಹಲ್ಲೆಲೂಯ, ಹಲ್ಲೆಲೂಯ. ಆಮೆನ್, ಆಮೆನ್. 19ನೇ ವಚನ, 5ನೇ ಅಧ್ಯಾಯ 1ನೇ ಚುಂಬತ್ತು. 20ನೇ ವಚನ. ಪಾಪದಲ್ಲಿ ನಡೆಯುವವರನ್ನು ಎಲ್ಲರ ಮುಂದೆಯೇ ಗದರಿಸಬೇಕು. ದೈವ ಸೇವಕರು ಎಲ್ಲರ ಮುಂದೆ ಅದಕ್ಕೆ ವಾಕ್ಯ ಓದಲು ಅಂತ ಹೇಳದ್ ನಾನು. ಎಲ್ಲರ ಮುಂದೆ ತಪ್ಪು ಮಾಡ್ತೀರಿ, ನೀವು ಇದನ್ನು ಸರಿ ಮಾಡ್ಕೋಬೇಕಂತ ಹೇಳ್ಕೊಂಡ ಎಲ್ಲರ ಮುಂದೆ ಗದರಿಸ್ಬೇಕಂತ ತಪ್ಪು ಮಾಡೋರನ್ನ. ಹಲ್ಲೆಲೂಯ. ದೇವ್ರಿಗೆ ಮಹಿಮೆ ಉಂಟಾಗಲಿ. ಯಾಕೆ ಗೊತ್ತಾ? ನಮ್ಮ ತಪ್ಪನ್ನು ತಿದ್ದಿಕೊಂಡು ನಾವು ದೇವ್ರ ಕಡೆ ದೃಷ್ಟಿ ಇಟ್ಟರೆ ಎಲ್ಲ ಕಾರ್ಯಗಳು ನಮಗೆ ಸಫಲವಾಗ್ತವೆ. ದೇವ್ರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೆನ್, ಆಮೆನ್, ಆಮೆನ್. ಹಲ್ಲೆಲೂಯ. ಹಲ್ಲೆಲೂಯ. ಪೇತ್ರನು ಬರೆದ ಪತ್ರಿಕೆ, ಅದಕ್ಕಿಂತ ಯಾಕೋಬನ ಬರೆದ ಪತ್ರಿಕೆ, ಐದನೇ ಅಧ್ಯಾಯ 14ನೇ ವಚನ, ಕೊನೆಯ ಲೈನ್ನಿದ್ದ 15ನೇ ವಚನ ಓದ್ರಿ. 15-16. ಅವರ ಕರ್ತನ ಹೆಸರಿನಿಂದ ಅವನಿಗೆ ಎಣ್ಣೆ ಹಚ್ಚಿ ಅವನಿಗೋಸ್ಕರ ದೇವರನ್ನು ಪ್ರಾರ್ಥಿಸಲಿ. ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆ ರೋಗಿಯನ್ನು ರಕ್ಷಿಸುವುದು. ಕರ್ತನ ಅವನನ್ನು ಎಬ್ಬಿಸುವನು ಮತ್ತು ಪಾಪ ಮಾಡಿದವನಾಗಿದ್ದರೆ ಅದು ಅವನಿಗೆ ಪರಿಹಾರವಾಗುವುದು. ಹೀಗಿರಲಿ ನೀನು ಸ್ವಸ್ಥವಾಗಬೇಕಾದರೆ ನಿಮ್ಮ ಪಾಪಗಳನ್ನು ಒಬ್ಬರಿಗೊಬ್ಬರು ಅರಿಕೆ ಮಾಡಿ ಒಬ್ಬರಿಗೋಸ್ಕರ ಒಬ್ಬರು ದೇವರನ್ನು ಪ್ರಾರ್ಥಿಸಿರಿ. ನೀತಿವಂತನ ಅತ್ಯಾಸಕ್ತಿಯುಳ್ಳ ಪ್ರಾರ್ಥನೆ ವಿಜ್ಞಾಪನೆ ಬಹುಬಲವಾಗಿದೆ. ಎಲ್ಲರೂ ಗಟ್ಟಿಯಾಗಿ ಪಾಪದಿಂದ ರೋಗದಿಂದ ಮರಣ ಅಂತ ಪ್ರಿಯರೇ. ಅದಕ್ಕಾಗಿ ನೀವು ಮಾಡಿದ ತಪ್ಪು ಪಾಪಗಳನ್ನು ಒಪ್ಪಿಕೊಂಡು ದೇವರ ಹತ್ರ ಬಿಡುಗಡೆ ಹೊಂದಬೇಕು ಪ್ರಿಯರೇ. ಹಲ್ಲೆಲೂಯ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲಕೃತ ಮಹಾರಾಜಗೂ. ಆಮೆನ್, ಹಲ್ಲೆಲೂಯ, ಆಮೆನ್. 1ನೇ ಪೇತ್ರ, ಹಲ್ಲೆಲೂಯ, 3ನೇ ಅಧ್ಯಾಯ 1ರಿಂದ. ಅದೇ ರೀತಿಯಾಗಿ
ಅದೇ ರೀತಿಯಾಗಿ ಸ್ತ್ರೀಯರೇ ನಿಮ್ಮ ಗಂಡಂದಿರಿಗೆ ಅಧೀನರಾಗಿರಿ. ಅವರಲ್ಲಿ ಕೆಲವರು ದೇವರ ವಾಕ್ಯಕ್ಕೆ ಅವಿಧೇಯರಾಗಿದ್ದರು. ನೋಡ್ರಿ, ನಿಮ್ಮ ಯಜಮಾನರು ಒಂದು ವೇಳೆ ಅವಿಧೇಯರಾಗಿದ್ರೆ, ಅವರು ಪ್ರಾರ್ಥನೆಗೆ ಬರ್ಲಾರ್ದಂಗಿದ್ರೆ, ಅಸಡ್ಡೆ ಮಾಡುವರಾದ್ರೆ ಏನಾಗ್ತಾರೆ? ನೀವು ಯಜಮಾನರಿಗೆ ವಿಧಿಯರಾಗಿ ದೇವರಿಗೆ ವಿಧಿಯರಾಗಿ ಜೀವಿಸಿದ್ರೆ ನಿರ್ಮಲರಾಗಿಯೂ, ಅಂದ್ರೆ ನೀವು ನಿರ್ಮಲರಾಗಿಯೂ ಪರಿಶುದ್ಧರಾಗಿಯೂ ಭಯಭರಿತರಾಗಿಯೂ ನಡೆದುಕೊಳ್ಳುವುದನ್ನು ಅವರು ನೋಡಿ ವಾಕ್ಯ ಬಲಿಸಿದ್ದು. ನೋಡ್ರಿ, ಮಂದಿರಕ್ಕೆ ಬರ್ಲಾರ್ದವ್ರು ಬದಲಾವಣೆ ಆಗಿಬಿಡ್ತಾರೆ ನಿಮ್ಮ ನಡವಳಿಕೆ ನೋಡಿ. ಅಲ್ಲಿಲೋಯ್ಯ. ಅದಕ್ಕಾಗಿ ನಿಮ್ಮ ನಡತೆ ಬಹಳ ಪ್ರಾಮುಖ್ಯ. ನಿಮ್ಮ ಮಕ್ಕಳನ್ನ ದೇವ್ರ ಸನ್ನಿಧಿಗೆ ತರ್ಬೋದು. ಯಾಕಂದರೆ ಇಲ್ಲಿ 50 ವರ್ಷ 60 ವರ್ಷ ಇರ್ತೀವಿ, 100 ವರ್ಷ ಇರ್ಬೋದು. ಆದರೆ ಮುಂದೆ ಎಷ್ಟೋ ಯುಗ ಯುಗಗಳ ಆಯುಷ್ಯ ಇದೆ ಆತ್ಮಕ್ಕೆ. ಅದನ್ನು ನಾವು ಇಲ್ಲಿಂದ ನಾವು ಪಡೆದುಕೊಳ್ಬೇಕು. ಇಲ್ಲಿಂದ ಪರಲೋಕದ ಪ್ರಯಾಣ ಪ್ರಿಯರ. ಬೇಸಲ್ಲ, ದೇವರಿಗೆ ಮೈ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ನಿಮ್ಮ ನಡತೆಯಿಂದಲೇ ಸನ್ಮಾರ್ಗಕ್ಕೆ ಬಂದಾರು ಜಡ ಕೊಳ್ಳುವುದ ನೋಡ್ರಿ, ಡಿಸೈನ್ ಜಡಿ. ಚಿನ್ನದ ಒಡವೆಗಳನ್ನು ಇಟ್ಟುಕೊಳ್ಳುವುದು, ವಸ್ತ್ರಗಳನ್ನು ಧರಿಸಿಕೊಳ್ಳುವುದು, ಈ ಮೊದಲಾದ ಹೊರಗಣ ಶೃಂಗಾರವೇ ನಿಮ್ಮ ಅಲಂಕಾರವಾಗಿರಬಾರ್ದು. ಸಾತ್ವಿಕವಾದ ಶಾಂತ ಮನಸ್ಸು ಎಂಬ ಒಳಗಣ ಭೂಷಣವೇ ನಿಮ್ಮ ಅಲಂಕಾರವಾಗಿರಲಿ. ಇದು ಶಾಶ್ವತವಾದದ್ದು, ದೇವರ ದೃಷ್ಟಿಗೆ ಬಹು ಬೆಲೆಯುಳ್ಳದ್ದು ಆಗಿದೆ. ಎಲ್ಲರೂ ಗಟ್ಟಿಯಾಗಿ ಚಪ್ಪಳಿ ಹೊಡೆದು ದೇವರ ಮಾಡಿ. ಪೂರ್ವ ಕಾಲದಲ್ಲಿ ದೇವರ ಮೇಲೆ ನಿರೀಕ್ಷಿತ ಭಕ್ತಿಯರಾದ ಸ್ತ್ರೀಯರು ಸಹ ಹೀಗೆಯೇ ತಮ್ಮನ್ನು ಅಲಂಕರಿಸಿಕೊಂಡು ಅವರು ತಮ್ಮ ತಮ್ಮ ಗಂಡಂದರಿಗೆ ಅಧೀನರಾಗಿದ್ದು ಯಾವ ಭೀತಿಗೂ ಗಾಬರಿ ಪಡದೆ ಒಳ್ಳೆಯದನ್ನೇ ಮಾಡುವರಾಗಿದ್ದಾರೆ. ಎಲ್ಲರೂ ಗಟ್ಟಿಯಾಗಿ ಚಲೋ. ವಾಕ್ಯ ಅವರಿಗೆ ಇದ್ದಿಲ್ಲ, ಬೈಬಲ್ ಇದ್ದಿಲ್ಲ. ನಮಗೆ ದೇವರು ಬೈಬಲ್ ಕೊಟ್ಟಿದ್ದಾನೆ. ದೇವರು ಭೂಲೋಕದಲ್ಲಿ ಮನುಷ್ಯನಿಗೆ ಪರಲೋಕಕ್ಕೆ ಹೋಗುವ ಮಾರ್ಗವನ್ನು ತಿಳಿಸುವುದಕ್ಕಾಗಿ ಈ ವಾಕ್ಯವನ್ನ, ಈ ಪತ್ರವನ್ನ, ಈ ಗ್ರಂಥವನ್ನ ಮಾನವರಿಗೆ ಕೊಟ್ಟಿದ್ದಾನೆ. ಪ್ರಿಯರೇ, ಬಗಲಾಗಿಟ್ಕೊಂಡು ಓದಲಾರದೆ ಇರೋದಲ್ಲ. ಓದಿ 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 ಕಣ್ಣುಗಳು ಮಂಜಾಗಬೇಕು ಪ್ರಿಯರೇ. ಆ ಪ್ರಕಾರ ಯಾರು ಆಸಕ್ತಿಯಿಂದ ದೇವರ ಸನ್ನಿಧಾನದಲ್ಲಿಟ್ಟು ಓದ್ತಾರೋ, ಪ್ರಾರ್ಥನೆ ಮಾಡ್ತಾರೋ, ಅವರಿಗೆ ದೇವರು ತನ್ನ ಪ್ರತ್ಯಕ್ಷತೆಯನ್ನು ತೋರ್ಪಡಿಸಿಕೊಳ್ತಾನೆ. ಅವರು ಮಾರ್ಪಟ್ಟುವಂತಾರೆ, ಇನ್ನು ಅನೇಕರು ಕೂಡ ಮಾರ್ಪಡಿಸುವಂಥ ರೀತಿ ಅವರಾಗ್ತಾರೆ. ಎಲ್ಲರೂ ಗಟ್ಟಿ ಹೆಚ್ಚು ಬೆಳೆದರ್ಶನ. ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಗೂ ಆಮೆನ್. ಹಲ್ಲೆಲೂಯ, ಹಲ್ಲೆಲೂಯ, ಆಮೆನ್. ಎಫೆಸದವರಿಗೆ ಬರೆದ ಪತ್ರಕ್ಕೆ 5ನೇ ಅಧ್ಯಾಯ 33ನೇ ವಚನ ಕೊನೆಯದಾಗಿ, ಪುರುಷನಿಗಾಗಿ ಸ್ತ್ರೀಯನ್ನು ದೇವರು ಮಾಡಿದ್ದೇ ಹೊರತು ಸ್ತ್ರೀಗಾಗಿ ಪುರುಷನನ್ನು ಮಾಡಲಿಲ್ಲ. ಪ್ರಿಯರೇ, ಅದಿರಲಿ, ನಿಮ್ಮಲ್ಲಿ ಪ್ರತಿ ಪುರುಷನು ತನ್ನನ್ನು ಪ್ರೀತಿಸಿಕೊಳ್ಳುವ ಹಾಗೆ ತನ್ನ ಹೆಂಡತಿಯನ್ನು ಪ್ರೀತಿಸಬೇಕು. ಪ್ರತಿ ಹೆಂಡತಿಯು ತನ್ನ ಗಂಡನಿಗೆ ಭಯಭಕ್ತಿ ಅಂತ. ಕೆಲವರು ಬೈರಂಗಲ್ಲ, ಗಂಡನ ಬಡಿಯೋಕೆ ಹೋದ್ರು ಕೆಲವರು. ನೋಡಿ ನಾನು ಎಂಥ ವಿಚಿತ್ರ ಪ್ರಿಯರೇ. ಯಾಕೆ ಗೊತ್ತಾ? ಇವ್ರು ಯಾವುದೋ ಒಂದು ಅವ್ರಿಗೆ ವೀಕ್ನೆಸ್ ಆಗಿಬಿಟ್ಟಿರ್ತಾರೆ, ಅವ್ರನ್ನ ಬಡ್ಕೊಂತಾರೆ ಪ್ರಿಯರೇ. ತಪ್ಪಲ್ಲ, ಹಂಗೆಲ್ಲ ಮಾಡಬಾರ್ದು. ಸರಿ ಮಾಡಿಕೊಡ್ರಿ ನಿಮ್ಮ ಒಂದು ಜೀವಿತವನ್ನು. ಗಂಡನಿಗೆ ಭಯಭಕ್ತಿಯಿಂದ ನಡೆದುಕೊಳ್ಬೇಕು. ಭಯಭಕ್ತಿ, ದೇವರಿಗೆ ಭಯಭಕ್ತಿ ಅಂತ ಹೇಳ್ಬೇಕಾಗಿತ್ತು. ಗಂಡನಿಗೆ ಭಯಭಕ್ತಿ ಅವರ ಅರ್ಥ ಏನು ಗೊತ್ತಾ? ಪುರುಷನಿಗೆ ದೇವರು ತಲೆಯಾಗಿದ್ದಾನೆ, ಸ್ತ್ರೀಯರಿಗೆ ತಲೆ ಯಾರಾಗಿದ್ದಾರೆ? ಪುರುಷನಾಗಿದ್ದಾನೆ. ಅಂದರೆ ಪತಿಯೇ ಪರದೈವ ಅಂತ. ಯಾಕಂದ್ರೆ ಗೊತ್ತಾ? ಇದಕ್ಕೆ ನೀನು ಗಂಡನಿಗೆ ನೀನು ಮಾನ್ಯತೆ ಕೊಟ್ಟರೆ ದೇವರಿಗೆ ಮಾನ್ಯತೆ ಕೊಟ್ಟಾನ. ಗಂಡನ ನಿನ್ನ ಅವಮಾನಪಡಿಸಿದ್ರೆ ನಿನ್ನ ದೇವ್ರನ್ನ ಅವಮಾನಪಡಿಸಿದ್ರೆ ಮಾನ್ಯತೆ ಕೊಡಂತ ಬದಲಾವಣೆ ಆಗೋದಕ್ಕಾಗಿ ಪ್ರಾರ್ಥನೆ ಮಾಡ್ರಿ. ಒಂದು ವೇಳೆ ಅದು ಕೆಟ್ಟ ಚಟಗಳು ಇದ್ದರೆ ಅಲ್ಲಿ ಈ ಮೃತ್ಯುಂಜಯ ಮಠದಲ್ಲಿ ದೇವರು ತಾಯಿಯಂದರೆ ನಿಮಗೆ ಹೇಳ್ತಕ್ಕಂಥ ವಿಷಯ, ತಂಗಿಯರೇ ನಿಮಗೆ ಹೇಳ್ತಕ್ಕಂಥ ವಿಷಯ ಜಾಗೃತವಾಗಿ ಕೇಳ್ರಿ.
ನಿಮ್ಮನ್ನು ದೇವರು ಆರಿಸಿಕೊಂಡು ಲೋಕದೊಳಗೆ ಜ್ಯೋತಿಗಳಾಗಿ ಇರುವ ಹಾಗೆ ನಿಮ್ಮನ್ನು ರೂಪಿಸಿದನು. ಪ್ರೈಸಲ್ಲ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಕು. ಆಮೇನ್, ಆಮೇನ್, ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೇನ್, ಹಲ್ಲೆಲೂಯಾ. ಓಕೆ, ಕೊನೆಯದಾಗಿ 1 ಯೋಹಾನ 5ನೇ ಅಧ್ಯಾಯ 11ನೇ ವಚನ. ಆ ಸಾಕ್ಷಿ ಯಾವುದೆಂದರೆ ದೇವರು ನಮಗೆ ನಿತ್ಯ ಜೀವ. ಹಲ್ಲೆಲೂಯಾ. ಯೇಸು ನಂಬಿದ್ರೆ ಏನಾಗುತ್ತೆ? ಸತ್ತ ನಂತರ ನರಕಕ್ಕೆ ಹೋಗೋದು ತಪ್ಪುತ್ತೆ. ಎಲ್ಲರೂ ಗಟ್ಟಿಯಾಗಿ ಚಮಡಿಸೋಣ. ಆತ್ಮಕ್ಕೆ ನಿತ್ಯ ಜೀವ ಉಂಟಾಗಿ ದೇವಲೋಕಕ್ಕೆ ಸೇರಿಸಲ್ಪಡುತ್ತೆ. ಪ್ರೈಸ್ ದಿ ಲಾರ್ಡ್. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ದೇವರ ವಾಕ್ಯ ನಮ್ಮ ಆತ್ಮ ಅವಕ್ಕಾಗಿ ಆಶೀರ್ವದಿಸಿ ಕಾಪಾಡಿಲ್ಲ. ಆಮೇಲೆ ಎಲ್ಲರೂ ಗಟ್ಟಿಯಾಗಿ ಚಮಡಿದಿನ ಎಲ್ಲರಿಂದ ಎತ್ಕೊಳ್ಳಿ ಸಮಯದಲ್ಲಿ ಪ್ರಾರ್ಥನೆ.